ಕೃಷ್ಣ ಎಲ್ಲ ಭಕ್ತಾದಿಗಳಿಗೆ ಭಾನುವಾರದ ಸಂಡೇ ಫೀಸ್ಟ್ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತಂ ಚರ್ಚೆಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಶ್ರೀಮದ್ ಭಾಗವತದ ದಶಮಸ್ಕಂದ ಅಷ್ಟಮ ಅಧ್ಯಾಯ ಬಾಯಲ್ಲಿ ವಿಶ್ವರೂಪವನ್ನು ತೋರಿದ ಪ್ರಭು ಅಧ್ಯಾಯದಿಂದ ಶ್ಲೋಕ 11 ಇಂದ 15 ತನಕ ಚರ್ಚೆ ಮಾಡಲು ಪ್ರಯತ್ನಿಸೋಣ. ಮುಖ್ಯವಾಗಿ ಇಲ್ಲಿ ಭಗವಂತನ ನಾಮಕರಣ ಸಂಸ್ಕಾರದ ಬಗ್ಗೆ ವಿಷಯವು ವಿವರಿಸಲಾಗಿದೆ. ಎಲ್ಲರೊಮ್ಮೆ ಶ್ಲೋಕವನ್ನು ಹೇಳಿ. ಶ್ರೀ ಗರ್ಗ ಉವಾಚ ಅಯಂ ಹಿ ರೋಹಿಣಿ ಪುತ್ರೋ ರಮಯನ್ ಸುಹೃದೋ ಗುಣೈಃ ಆಖ್ಯಾಸ್ಯತೆ ರಾಮ ಇತಿ ಬಲಾಧಿಕ್ಯಾತ್ ಬಲಂ ವಿದುಃ ಯದುನಾಮಾಪ ಪೃಥಗ್ಭಾವಾತ್ ಸಂಕರ್ಷಣ ಮುಷ್ಯಂತಪಿ. ಗರ್ಗಮುನಿಯು ಹೇಳಿದರು, ಹೇಳಿ, ರೋಹಿಣಿಯ ಮಗನಾದ ಈ ಮಗು ಬಂಧು ಮಿತ್ರರಿಗೆಲ್ಲ ತನ್ನ ಲೋಕೋತ್ತರ ಲಕ್ಷಣಗಳಿಂದ ಸಂತೋಷ ನೀಡುತ್ತಾನೆ. ಆದುದರಿಂದ ಅವನು ರಾಮನೆಂದು ಹೆಸರಾಗುತ್ತಾನೆ. ಅಸಾಧಾರಣ ದೇಹ ಬಲವನ್ನು ತೋರುವುದರಿಂದ ಬಲ ಎಂದು ಕರೆಸಿಕೊಳ್ಳುತ್ತಾನೆ. ಅಲ್ಲದೆ ವಸುದೇವ ಮತ್ತು ನಂದ ಮಹಾರಾಜ ಇವರಿಬ್ಬರ ಕುಟುಂಬಗಳನ್ನು ಒಂದುಗೂಡಿಸುವುದರಿಂದ ಸಂಕರ್ಷಣೆಂದು ಪ್ರಸಿದ್ಧನಾಗುತ್ತಾನೆ. ಹಿಂದಿನ ತರಗತಿಗಳಲ್ಲಿ ಭಗವಂತ ಕೃಷ್ಣ ಪರಮಾತ್ಮ ನಂದ ಮಹಾರಾಜನ ಮನೆಯಲ್ಲಿ ಈಗಾಗಲೇ 3 ಅಸುರರನ್ನು ಸಂಹಾರ ಮಾಡಿದ್ದಾನೆ. ಪೂತನ, ಆಮೇಲೆ ಶಕಟಾಸುರ, ಆಮೇಲೆ ತೃಣಾವರ್ತ ಸಂಹಾರ ಮಾಡಿ ತನ್ನ ತಾಯಿಗೆ ಬಾಯಿಯಲ್ಲಿ ಸಮಸ್ತ ಬ್ರಹ್ಮಾಂಡವನ್ನು ಪ್ರಕಟ ಮಾಡಿದ್ದಾನೆ. ಹೀಗೆ ತನ್ನ ತಂದೆ ತಾಯಿಯರ ಆ ಭಕ್ತಿಗೋಸ್ಕರ ಸಾಧಾರಣ ಮಗುವಾಗಿ ಅವರಿಗೆ ಪ್ರೀತಿ ಕೊಡ್ತಾ ಇದ್ದಾನೆ. ಇದಲ್ಲದೆ ತಾನು ಸಾಧಾರಣ ಮಗುವಲ್ಲ, ತಾನೇ ಜಗದೊಡೆಯ ಜಗನ್ನಾಥ ಕೃಷ್ಣ ಪರಮಾತ್ಮ ಎಂದು ಕೂಡ ಲೀಲೆಗಳ ಮೂಲಕ ಪ್ರಕಟ ಮಾಡ್ತಾ ಇದ್ದಾನೆ. ಭಕ್ತರು ಯೋಗಮಾಯೆಯ ಪ್ರಭಾವದಲ್ಲಿರುತ್ತಾರೆ. ಯಾರು ಭಕ್ತರಲ್ಲ, ಅವರು ಮಹಾಮಾಯೆಯ ಪ್ರಭಾವಕ್ಕೆ ಒಳಗಾಗುತ್ತಾರೆ. ಮಹಾಮಾಯೆಯ ಪ್ರಭಾವದಲ್ಲಿ ಜನರು ಭಗವಂತನ ಮರೆತು ಭಗವಂತ ದೂರ ಆಗ್ತಾರೆ. ಯೋಗಮಾಯೆಯ ಪ್ರಭಾವದಲ್ಲಿ ಆ ಭಗವಂತ ಎಂದು ಮರೆತು ಆ ಭಗವಂತನ ಪ್ರೀತಿಸ್ತಾರೆ. ಇದು ನನ್ನವನು, ಭಗವಂತನ ಪ್ರೀತಿಸುವಂಥದ್ದು. ಎರಡೂ ಮಾಯೆ. ಜೀವಾತ್ಮ ಸ್ವತಂತ್ರವಲ್ಲ, ಕೇವಲ ಭಗವಂತನೇ ಒಬ್ಬನೇ ಸ್ವತಂತ್ರನು. ಸಕಲ ಮಾಯೆಯು ಅವನ ಅಧೀನದಲ್ಲಿರುತ್ತೆ. ಆದರೆ ಜೀವಾತ್ಮ ಭಗವಂತನ ಶರಣಾಗತಿ ಪಡೆದರೆ ಯೋಗ ಮಾಯೆಯ ಪ್ರಭಾವದಲ್ಲಿರ್ತಾನೆ, ಅಂತರಂಗ ಶಕ್ತಿಯ ಪ್ರಭಾವದಲ್ಲಿ ಆನಂದವಾಗಿರ್ತಾನೆ. ಭಗವಂತನಿಗೆ ವಿಮುಖನಾದರೆ ಮಹಾಮಾಯೆಯ ಪ್ರಭಾವದಲ್ಲಿ ಈ ಸಂಸಾರ ಚಕ್ರದಲ್ಲಿ ಅವನು ದುಃಖವನ್ನು ಅನುಭವಿಸ್ತಾನೆ. ಮುಂದೆ ವಸುದೇವ ಯೋಚನೆ ಮಾಡಿದ. ವಸುದೇವ ಕಾರಾಗೃಹದಲ್ಲಿದ್ದಾನೆ, ವಸುದೇವ ದೇವಕಿ. ಆದರೂ ತಮ್ಮ ಜವಾಬ್ದಾರಿ ಅನ್ನೋದು ಮರೆತಿಲ್ಲ. ಕೃಷ್ಣ ಈಗ ಗೋಕುಲದಲ್ಲಿದ್ದಾನೆ, ನಂದ ಮಹಾರಾಜನ ಮನೆಯಲ್ಲಿ. ಆದರೂ ಮಕ್ಕಳಿಗೆ ಸಂಸ್ಕಾರಗಳನ್ನು ಕೊಡುವಂತಹದ್ದು ತಂದೆ ತಾಯಿಯರ ಕರ್ತವ್ಯ. ವಸುದೇವ
ಕಾರಾಗೃಹದಲ್ಲಿದ್ದರೂ ಕೂಡ ಈಗ ಮಗನಿಗೆ ನಾಮಕರಣ ಮಾಡಬೇಕು, 1 ವರ್ಷ ಆಯಿತು. ಆದ್ದರಿಂದ ತಮ್ಮ ಕುಲಗುರು ಗರ್ಗಮುನಿಗಳನ್ನು ಕಳಿಸ್ತಾನೆ, ಹೋಗಿ ನನ್ನ ಮಕ್ಕಳಿಗೆ ನಾಮಕರಣವನ್ನು ಮಾಡಿ ಬನ್ನಿ ಅಂತ. ವಸುದೇವನ ಪ್ರೇರಣೆಯಿಂದ ಗರ್ಗಮುನಿ ನಂದ ಮಹಾರಾಜನ ಮನೆಗೆ ಹೋಗ್ತಾರೆ. ಸಾಮಾನ್ಯವಾಗಿ ಹೋಗೋದಿಲ್ಲ. ಯಾಕೆಂತ ಹೇಳಿದರೆ ಪ್ರತಿಯೊಂದು ವರ್ಣಕ್ಕೂ ಅವರದೇ ಆದಂತಹ ಪುರೋಹಿತರು ಇರ್ತಾರೆ. ಕ್ಷತ್ರಿಯರಿಗೆ ಒಂದು ತರಹದ ಪುರೋಹಿತರು, ವೈಶ್ಯರಿಗೆ ಒಂದು ರೀತಿಯ ಪುರೋಹಿತರು, ಶೂದ್ರರಿಗೆ ಒಂದು ರೀತಿಯ ಪುರೋಹಿತರು. ಒಟ್ಟಿಗೆ ಪುರೋಹಿತರು ಬೇಕು. ಪುರೋಹಿತರಿಲ್ಲದೆ ಯಾವುದೇ ರೀತಿಯ ಸಂಸ್ಕಾರಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಯಾರು ಬೇಕಾದ್ರೂ ಮಾಡ್ಬೋದು, ಭಕ್ತಿಗೆ ಅಡಚಣೆ ಇಲ್ಲ ಭಗವಂತನ ಆರಾಧನೆ ಮಾಡಲಿಕ್ಕೆ. ಆದರೆ ಕೆಲವು ಸಂಸ್ಕಾರಗಳು, ವೈದಿಕ ಸಂಸ್ಕಾರಗಳು ಮಾಡಲಿಕ್ಕೆ ನಾವು ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡಲಿಕ್ಕೆ ಬ್ರಾಹ್ಮಣ ಅವರು ಅವಶ್ಯಕತೆ ಇದೆ. ಆದರೆ ಬೇರೆ ಬೇರೆ ವರ್ಣದವರಾಗಿರೋ ಕಾರಣ ಅವರವರಿಗೆ ತಕ್ಕ ಹಾಗೆಯೇ ಬೇರೆ ಬೇರೆ ನಿಯಮಗಳಿರುತ್ತೆ. ಎಲ್ಲರಿಗೂ ಒಂದೇ ನಿಯಮ ಅಲ್ಲ. ಬ್ರಾಹ್ಮಣರಿಗೆ ತುಂಬ ಕಠಿಣವಾದ ನಿಯಮಗಳಿರುತ್ತೆ, ಕ್ಷತ್ರಿಯರಿಗೆ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟಿರ್ತಾರೆ, ಅಷ್ಟು ಕಠಿಣ ಇರೋದಿಲ್ಲ ಕೆಲವು ನಿಯಮಗಳು. ವೈಶ್ಯರಿಗೆ ಇನ್ನೂ ಸ್ವಲ್ಪ ಕಡಿಮೆ ನಿಯಮಗಳು, ಶೂದ್ರರಿಗೆ ಇನ್ನೂ ಸ್ವಲ್ಪ ಕೆಲ ನಿಯಮಗಳು. ನಿಯಮಗಳಂತೆ ಎಲ್ಲರಿಗೂ ಇದೆ. ಆದರೆ ಅವರವರು ಆ ನಿಯಮಗಳಲ್ಲಿ ಆ ವಿಧಿಗಳನ್ನು ಆಚರಣೆ ಮಾಡಿದರೆ ಅವರು ಭಗವಂತನನ್ನು ಪ್ರಾಪ್ತಿ ಮಾಡ್ತಾರೆ. ಹಾಗೆಯೇ ಸಾಮಾನ್ಯವಾಗಿ ಗರ್ಗಮುನಿಗಳು ಯದುವಂಶದ ಪುರೋಹಿತರು, ಕುಲಗುರುಗಳು. ಈ ಕಡೆ ನಂದ ಮಹಾರಾಜ ವೈಶ್ಯ. ವೈಶ್ಯರ ಮನೆಗಳಿಗೆ ಕ್ಷತ್ರಿಯ ಕುಲಗುರುಗಳು ಸಾಮಾನ್ಯವಾಗಿ ಹೋಗೋದಿಲ್ಲ. ಆದರೆ ಇಲ್ಲಿ ವಸುದೇವನ ಮಗನಾಗಿರೋ ಕಾರಣ ಕೃಷ್ಣ ಯಾರಿಗೂ ತಿಳಿದಿಲ್ಲ ಕೃಷ್ಣ ಹೇಗೆ ವರ್ಗಾವಣೆಗೊಂಡ, ಕೇವಲ ವಸುದೇವನಿಗೆ ಗೊತ್ತಿತ್ತು, ಗರ್ಗಮುನಿಗಳಿಗೆ ಗೊತ್ತಿತ್ತು. ಆದ್ದರಿಂದ ಅವರು ನಂದ ಮಹಾರಾಜನ ಭೇಟಿ ಆಗ್ಲಿಕ್ಕೆ ಹೋಗ್ತಾರೆ. ಯಾವಾಗ ನಂದ ಮಹಾರಾಜ ಮನೆಗೆ ಹೋಗ್ತಾರೆ, ನಂದ ಮಹಾರಾಜ ತುಂಬ ಖುಷಿ ಪಡ್ತಾನೆ. ಗುರುಗಳು ಬಂದಿದ್ದಾರೆ, ಮನೆಗಳಿಗೆ ಬಂದಿದ್ದಾರೆ, ಹಾಗೂ ಅವರನ್ನು ನಾನಾ ರೀತಿಯಲ್ಲಿ ಸೇವೆ ಮಾಡ್ತಾರೆ, ಸ್ವಾಗತ ಮಾಡ್ತಾರೆ, ಪಾದಪೂಜೆ ಮಾಡ್ತಾರೆ, ಹಾಗೂ ಒಳ್ಳೆಯ ಉಪಚಾರವನ್ನು ಮಾಡ್ತಾರೆ, ಹಾಗೂ ಗುಣಗಾನ ಮಾಡ್ತಾರೆ. ಮಹದ್ವಿಚಲನಂ ನೃಣಾಂ ಗೃಹಿಣಾಂ ದೀನಚೇತಸಾಂ ನಿಶ್ರೇಯಸಾಯ ಭಗವನ್ ಕಲ್ಪತೆ ನಾನ್ಯಥಾ ಕ್ವಚಿತ್. ನನ್ನ ಸ್ವಾಮಿಯಾದ ಪರಮ ಭಕ್ತರೇ, ನಿಮ್ಮಂತಹ ವ್ಯಕ್ತಿಗಳು ದೀನ ಹೃದಯದ ಗೃಹಸ್ಥರ ಕೆಲಸ ಕಾರ್ಯಗಳ ಸಲುವಾಗಿ ಸ್ಥಳದಿಂದ ಸ್ಥಳಕ್ಕೆ ಸಂಚರಿಸುವಿರೇ ಹೊರತು ಸ್ವಂತ ಆಸಕ್ತಿಯಿಂದಲ್ಲ. ಇಲ್ಲದಿದ್ದರೆ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಲು ಅವರಿಗೆ ಯಾವ ಅಗತ್ಯವೂ ಇಲ್ಲ. ನಂದ ಮಹಾರಾಜ ಹೇಳ್ತಾ ಇದ್ದಾನೆ, ಸಾಧು ಸಂತರು ಯಾಕೆ ಗೃಹಸ್ಥ ಮನೆಗೆ ಹೋಗ್ತಾ ಇದ್ದಾರೆ? ಗೃಹಸ್ಥರನ್ನು ಉದ್ಧಾರ ಮಾಡಲಿಕ್ಕೋಸ್ಕರ. ನಿಜವಾದ ಬ್ರಾಹ್ಮಣರಿಗೆ ಅವರಿಗೆ ಯಾವುದರ ಮೇಲೆ ಆಸಕ್ತಿ ಇಲ್ಲ. ಅವರಿಗೆ ಕೇವಲ ಒಂದೇ ಒಂದು ಆಸಕ್ತಿ, ಕೃಷ್ಣ ಪ್ರೀತನಾಗಬೇಕು. ಕೃಷ್ಣ ಭಕ್ತಿಯಲ್ಲಿ ಸದಾ ಆನಂದವಾಗಿರ್ತಾರೆ. ಆದರೂ ಅವರು ಮನೆಗಳು ಹೋಗೋ ಉದ್ದೇಶ ಗೃಹಸ್ಥರಿಗೆ ಜ್ಞಾನ ಕೊಡಬೇಕು. ಯಾಕಂದರೆ ಗೃಹಸ್ಥರು ಸಂಸಾರದಲ್ಲಿ ಆ ಸಂಸಾರದ ಒಂದು ಅಲೆಗಳಿಗೆ ಮುಳುಗೋಗಿರ್ತಾರೆ. ಹೇಗೆ ಸಮುದ್ರದ ಅಲೆಗಳು ಸತತವಾಗಿ ಬರ್ತಾ ಇರುತ್ತೆ, ಗೃಹಸ್ಥ ಜೀವನದಲ್ಲಿ ನಾನಾ ರೀತಿಯ ವ್ಯವಹಾರಗಳು, ನಾನಾ ರೀತಿಯ ಜವಾಬ್ದಾರಿಗಳು ವ್ಯಕ್ತಿಯನ್ನು ಭೌತಿಕ ಅದು ಚಿಂತನೆಯಲ್ಲಿ ಮುಳುಗಿಸ್ಬಿಡುತ್ತೆ. ಅದರಿಂದ ಅವರ ಮನಸ್ಸನ್ನು ಮತ್ತೆ ಪುನಃ ಭಕ್ತಿಯ ಕಡೆ ಸೆಳೆಯಲಿಕ್ಕೋಸ್ಕರ ಸಾಧು ಸಂತರು ಗೃಹಸ್ಥರ ಮನೆಗೆ ಭೇಟಿಯಾಗ್ತಾರೆ. ಆದ್ದರಿಂದ ಗೃಹಸ್ಥರ ಕರ್ತವ್ಯ ಸಾಧುಗಳನ್ನು ಸ್ವಾಗತ ಮಾಡಬೇಕು, ಮನೆಯಲ್ಲಿ ಸ್ವಾಗತ ಮಾಡಿ ಅವರಿಂದ ಕೀರ್ತನೆ ಮಾಡಿಸಬೇಕು, ಅವರಿಂದ ಪ್ರವಚನಗಳನ್ನು ಕೇಳಬೇಕು, ಹಾಗೂ ಅವರಿಗೆ ದಾನವನ್ನು ಕೊಡಬೇಕು ಸ್ವ ಇಚ್ಛೆಯಿಂದ. ಜನರಿಗೆ ಯಾವುದೇ ದಿವಸ ಆಸಕ್ತಿ ಇಲ್ಲ, ಸಾಧುಗಳ ಮೇಲೆ ನಂಬಿಕೆ ಇಲ್ಲ, ಶಾಸ್ತ್ರಗಳ ಮೇಲೆ ನಂಬಿಕೆ ಇಲ್ಲ. ಕೇವಲ ಹಣ ಸಂಗ್ರಹ ಮಾಡಬೇಕು, ಸಂಗ್ರಹ ಮಾಡಿ 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 ನಾವಿನ್ನೂ ಭೌತಿಕವಾಗಿ ಬೆಳಿಬೇಕು ಅಂತ ಆಸಕ್ತಿ, ಹಾಗೂ ನಾನಾ ರೀತಿಯ ದುಶ್ಚಟಗಳಲ್ಲಿ ಆಕರ್ಷಿತವಾಗಿರೋ ಕಾರಣ ಭಗವದ್ಭಕ್ತಿಯಿಂದ ದೂರವಾಗಿದ್ದಾರೆ. ಮಾಡಿದ್ರೂ ಕೂಡ ಎಲ್ಲೋ ಒಂದು ಬೂಟಾಟಿಕೆಗೋಸ್ಕರ, ಪ್ರದರ್ಶನಕ್ಕೋಸ್ಕರ ಮಾಡ್ತಾರೆ ಹೊರತು ಹೃದಯದಲ್ಲಿ ಕೇವಲ
ನಾನಾ ರೀತಿಯ ಕಲ್ಮಶಗಳು, ಕಾಮ ಕ್ರೋಧ ವಾಸನಗಳು ತುಂಬಿಕೊಂಡಿದೆ. ಆದ್ದರಿಂದ ಗೃಹಸ್ಥರ ಕರ್ತವ್ಯ, ತಾವು ಮನೆಗೆ ಹಣ ಸಂಪಾದನೆ ಮಾಡಬೇಕು, ಮನೆಯಲ್ಲಿರೋ ಚೆನ್ನಾಗಿ ನೋಡ್ಕೋಬೇಕು. ಅವ್ರ ಜೊತೆಯಲ್ಲಿ ಅವರ ಕರ್ತವ್ಯ ಸಾಧು ಸಂತರನ್ನು ಮನೆಗೆ ಸ್ವಾಗತ ಮಾಡಿ ಅವರಿಂದ ಕೀರ್ತನೆ ಮಾಡಿಸ್ಬೇಕು ಹಾಗೂ ಪ್ರವಚನಗಳನ್ನು ಶ್ರವಣ ಮಾಡಬೇಕು. ನಂದ ಮಹಾರಾಜ ಧಾರ್ಮಿಕನಾಗಿರೋ ಕಾರಣ, ಭಗವಂತನ ಭಕ್ತನಾಗಿರೋ ಕಾರಣ ಗರ್ಗ ಮುನಿಗಳನ್ನು ಶಕ್ತ್ಯಾನುಸಾರ ಉಪಚಾರಗಳನ್ನು ಮಾಡಿ ಅವರನ್ನು ಸೇವೆ ಮಾಡಿದರು. ಹಾಗೂ ಇಲ್ಲಿ ವಿವರಿಸಲಾಗಿದೆ, ಅದೇ ಗರ್ಗಮುನಿ ನಂತರ ಚೈತನ್ಯ ಮಹಾಪ್ರಭುಗಳು ಅವತರಿಸಿರಬೇಕಾದ್ರೆ ಆ ಲೀಲೆಯಲ್ಲಿ ನೀಲಾಂಬರ ಚಕ್ರವರ್ತಿಯಾಗಿ ಅವರು ಪ್ರಕಟವಾಗ್ತಾರೆ. ಕವಿ ಕರ್ಣಪುರ ಗೌರ ಗಣೋದೇಶ ದೀಪಿಕಾ ಅನ್ನೋ ಗ್ರಂಥದಲ್ಲಿ ನಾನಾ ಅವತಾರಗಳ ಬಗ್ಗೆ, ನಾನಾ ವ್ಯಕ್ತಿಗಳ ಬಗ್ಗೆ ವಿವರಿಸ್ತಾರೆ. ಚೈತನ್ಯ ಮಹಾಪ್ರಭು ಲೀಲೆಯಲ್ಲಿ ಯಾರೆಲ್ಲ ಬಂದಿದ್ರು ಅಂತ. ಅದೇ ಗರ್ಗಮುನಿ ಕೃಷ್ಣನ ನಾಮಕರಣ ಮಾಡಿದಂಥವರೇ ನೀಲಾಂಬರ ಚಕ್ರವರ್ತಿಯಾಗಿ ಸಚಿಮಾತೆಯ ತಂದೆ ಆಗಿ ಪ್ರಕಟವಾಗಿ ಚೈತನ್ಯ ಮಹಾಪ್ರಭುಗಳು ನಾಮಕರಣ ಮಾಡ್ತಾರೆ. ಹಾಗೂ ಅವರು ಮುಂದೆ ಏನೇನು ಮಾಡ್ತಾರೆ ಅನ್ನೋ ಭವಿಷ್ಯವಾಣಿ ಕೂಡ ನುಡಿತಾರೆ. ಗರ್ಗಮುನಿ ಸ್ವಾಗತ ಮಾಡಿದಾಗ ಅವರು ನಂದ ಮಹಾರಾಜ ಪ್ರಾರ್ಥನೆ ಮಾಡ್ಕೋತಾನೆ, ಹೇ ಗರ್ಗಮುನಿಗಳೇ, ನೀವು ಜ್ಯೋತಿಷ ಶಾಸ್ತ್ರದಲ್ಲಿ ಪಂಡಿತರಾಗಿದ್ದೀರಾ ಹಾಗೂ ಬಂದಿದ್ದೀರಾ, ಆದ ಕಾರಣ ದಯವಿಟ್ಟು ನಮ್ಮ ಮಕ್ಕಳಿಗೆ ನಾಮಕರಣ ಮಾಡಿ ಅಂತ. ಸೊ ಗರ್ಗ ಅನ್ನುವಂಥದ್ದು ಒಂದು ವಂಶ. ಅನೇಕ ಗರ್ಗ ಮುನಿಗಳ ಬಗ್ಗೆ ವಿವರಣೆ ಇದೆ ಶಾಸ್ತ್ರದಲ್ಲಿ. ಭರದ್ವಾಜ ಮುನಿಗಳ ವಂಶಾವಳಿಯಲ್ಲಿ ಬರ್ತಾರೆ. ಭರದ್ವಾಜ ಮುನಿ ಪೂರ್ವದಲ್ಲಿ ಸತ್ಯಯುಗದಲ್ಲಿ ಬ್ರಹ್ಮನಿಂದ ಪ್ರಕಟವಾದಂಥವರು. ಅಲ್ಲಿಂದ ಮುಂದೆ ಪ್ರಕಟವಾಗ್ತಾರೆ ಗರ್ಗ. ಅವರು ಅನೇಕ ಗ್ರಂಥಗಳು ಬರೆದಿದ್ದಾರೆ. ಗರ್ಗ ಸಂಹಿತ ಅಂತ ಗ್ರಂಥವು ಕೂಡ ಇದೆ. ಕೃಷ್ಣನ ಅನಂತ ಲೀಲೆಗಳ ಬಗ್ಗೆ ಅದರಲ್ಲೂ ಕೂಡ ವಿವರಣೆ ಇದೆ. ಇದಲ್ಲದೆ ಜ್ಯೋತಿಷ ಶಾಸ್ತ್ರಗಳ ಬಗ್ಗೆ ಕೂಡ ಅವರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಇದೆಲ್ಲ ತಿಳಿದಂತಹ ನಂದ ಮಹಾರಾಜ ದಯವಿಟ್ಟು ನನ್ನ ಮಗನಿಗೆ ನಾಮಕರಣ ಸಂಸ್ಕಾರ ಮಾಡಿ ಅಂತ ಹೇಳ್ತಾರೆ. ಸಂಸ್ಕಾರಗಳು ಮನುಷ್ಯನ ಆಧ್ಯಾತ್ಮಿಕ ಏಳಿಗೆಗೋಸ್ಕರ ಅತ್ಯಂತ ಅವಶ್ಯಕವಾದಂಥದ್ದು. ಹೀಗೆ ಭೌತಿಕ ಜೀವನದಲ್ಲಿ ಮಕ್ಕಳು ಅವರು ಒಂದು ವಯಸ್ಸಿಗೆ ಬಂದಾಗ ಅವರಿಗೆ ಪ್ಲೇ ಹೋಮ್ಗೆ ಹಾಕ್ತಾರೆ, ಅನಂತರ ಸ್ಕೂಲ್ಗೆ ಹಾಕ್ತಾರೆ, ನಂತರ ಕಾಲೇಜ್ಗೆ ಹಾಕ್ತಾರೆ, ಅನಂತರ ಇನ್ನು ವಿದ್ಯಾಭ್ಯಾಸಕ್ಕೋಸ್ಕರ ಇನ್ನೂ ಫಾರಿನ್ಗೆ ಹೋಗ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಭೌತಿಕವಾದಂಥ ಜ್ಞಾನ ಕೊಡ್ತಾರೋ ಹಾಗೆಯೇ ಮನುಷ್ಯನ ಆಧ್ಯಾತ್ಮಿಕ ಬೆಳವಣಿಗೆಗೋಸ್ಕರ ಅನೇಕ ಸಂಸ್ಕಾರಗಳಿದೆ. ಶುರು ಆಗುತ್ತೆ ವಿವಾಹ ಸಂಸ್ಕಾರದಿಂದ. ವಿವಾಹ ಸಂಸ್ಕಾರ, ಗರ್ಭದಾನ ಸಂಸ್ಕಾರ, ಸೀಮಂತ ಸಂಸ್ಕಾರ, ನಂತರ ಜಟ ಸಂಸ್ಕಾರ, ನಾಮಕರಣ ಸಂಸ್ಕಾರ, ಉಪನಯನ ಸಂಸ್ಕಾರ, ಸೊ ಹೀಗೆ ಅಂತಿಮ ಸಂಸ್ಕಾರ ಕೊನೆಯಲ್ಲಿ. ಎಲ್ಲ ಈ ರೀತಿ ಸಂಸ್ಕಾರಗಳು ಅಂದರೆ ಜೀವನದ ಹಂತ ಹಂತದಲ್ಲಿ ಭಗವಂತನನ್ನು ಹಾಗೂ ಭಗವಂತನ ಭಕ್ತರನ್ನು ಪ್ರಾರ್ಥನೆ ಮಾಡುವಂಥದ್ದು, ಅವರಿಗೆ ಸೇವೆ ಸಲ್ಲಿಸುವಂಥದ್ದು ಹಾಗೂ ಆಧ್ಯಾತ್ಮಿಕ ಏಳಿಗೆಗೋಸ್ಕರ ಆಶೀರ್ವಾದ ಪಡೆಯುವಂಥದ್ದು ಸಂಸ್ಕಾರ. ಅದು ಬ್ರಾಹ್ಮಣರ ಮೂಲಕ, ಭಗವಂತನ ಭಕ್ತರ ಮೂಲಕ ಆಗಬೇಕು. ನಮಗೆ ಎಲ್ಲ ತಿಳಿದಿದೆ, ನಾವೇ ಮಾಡ್ಕೋತೀವಿ. ಈಗ ಅನೇಕ ಜನ ಹಾಗೆ ಮಾಡ್ಕೋತಾರೆ. ಅವರವರೇ ಚರ್ಚೆ ಮಾಡ್ಕೋತಾರೆ ಪರಿವಾರದಲ್ಲಿ, ಅಪ್ಪ ಅಮ್ಮ ಮಾತಾಡಿಕೊಂಡು ಅಥವಾ ನೆಂಟರೆಲ್ಲ ಮಾತಾಡ್ಕೊಂಡು ಮಗುಗೆ ಹೆಸರು ಇಡ್ತಾರೆ ಅಥವಾ ಏನೋ ಒಂದು ಸಂಸ್ಕಾರಗಳನ್ನ ಅವರವರೇ ಮಾಡ್ಕೋತಾರೆ. ಅದು ಅಷ್ಟು ಉಚಿತ ಅಲ್ಲ. ಭಕ್ತರನ್ನು ಕರೆಸಬೇಕು, ಬ್ರಾಹ್ಮಣರಿಂದ ಆರಾಧನೆ ಪೂಜೆ ಮಾಡಿಸ್ಬೇಕು, ದಾನ ಕೊಡಬೇಕು. ತಾವೇ ಮಾಡಿ ತಾವೇ ತಿಂದುಬಿಟ್ರೆ ಅದು ಆಗೋದಿಲ್ಲ. ಯಾಕೆಂದರೆ ಬ್ರಾಹ್ಮಣರು ತಪಸ್ಸೆ ಮಾಡ್ತಾ ಇರ್ತಾರೆ. ಸಂಸಾರಸ್ಥರು ತಪಸ್ಸೆ ಮಾಡೋದು ಕಡಿಮೆ, ತಪಸ್ಸೆ ಮಾಡ್ಬೋದು. ಆದರೆ ಬ್ರಾಹ್ಮಣರು ಅದಕ್ಕೋಸ್ಕರ ಅಂತಲೇ ಇದ್ದಾರೆ. ಒಬ್ಬ ವ್ಯಕ್ತಿ ಹಲವು ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಪಸ್ಸೆ ಮಾಡ್ತಾ ಇದ್ದಾಗ ಉಪವಾಸ ಮಾಡಿಕೊಂಡು ಊರೆಲ್ಲ ತಿರುಗಾಡಬೇಕು, ಹಣ ಸಂಪಾದನೆ ಮಾಡಬೇಕು ಅಂದರೆ ಕಷ್ಟ. ಅದರಿಂದ ಕೆಲವು ಉಪವಾಸಗಳು ಮಾಡಬಹುದು. ಆದರೆ ಬ್ರಾಹ್ಮಣರು ಅದಕ್ಕೆ ಪ್ರತ್ಯೇಕವಾಗಿ ತಪಸ್ಸೆ ಮಾಡಲಿಕ್ಕೆ ಅಂತಲೇ ಇರುವಂಥದ್ದು. ಅದರ ಉದ್ದೇಶವೇ ಇಷ್ಟೇ. ಪಠನ ಪಾಠನ ಯಜನ ಯಾಜನ ದಾನ ಪ್ರತಿಗ್ರಹ. ಬ್ರಾಹ್ಮಣ ಅಖಂಡವಾಗಿ ತಪಸ್ಸೆ ಮಾಡ್ತಾ ಇರ್ತಾನೆ, ಆರಾಧನೆ ಮಾಡ್ತಾ ಇರ್ತಾನೆ. ಯಾರೆಲ್ಲ ಜನ ಅವರ ಸಮೀಪ ಬರ್ತಾರೆ ಅವರ ಕರ್ಮಗಳನ್ನು ಸ್ವೀಕಾರ ಮಾಡಿ ಅದನ್ನು ಅಗ್ನಿಗೆ ಆಹುತಿ ಹಾಕಿದನ್ನು ಸುಟ್ಟು ಭಸ್ಮ ಮಾಡ್ತಾನೆ. ಕರ್ಮಗಳು ಹೀಗೆ ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಇರುತ್ತೆ.
ಬ್ರಾಹ್ಮಣಲ್ಲಿ ಆ ಶಕ್ತಿ ಇರುತ್ತೆ ಆ ಕರ್ಮವನ್ನು ಸುಟ್ಟು ಹಾಕಲಿಕ್ಕೆ. ಯಾಕಂದರೆ ಅವರು ಭಗವಂತನ ಸದಾ ಸೇವೆಯಲ್ಲಿರೋ ಕಾರಣ ಭಗವಂತನ ಕೃಪೆಯಿಂದ ಆ ಕರ್ಮ ಸುಟ್ಟುವಂಥ ಶಕ್ತಿ ಅವರಿಗೆ ನೀಡಲಾಗುತ್ತೆ. ಆದ್ದರಿಂದ ಈ ಸಂಸ್ಕಾರಗಳನ್ನು ನೀಡಲಿಕ್ಕೋಸ್ಕರ ನಂದ ಮಹಾರಾಜ ಆಹ್ವಾನ ಮಾಡ್ತಾ ಇದ್ದಾನೆ. ಆದರೆ ಗರ್ಗಮುನಿ ಹೇಳ್ತಾ ಇದ್ದಾರೆ, ಇದು ಉಚಿತವಲ್ಲ. ಸಂಸ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಹಾಗೆ ಸುಮ್ಮನೆ ಅಲ್ಲ, ಎಲ್ಲರನ್ನೂ ಕರಿಬೇಕು, ಅಕ್ಕಪಕ್ಕದವರೆಲ್ಲ ಕರಿಬೇಕು, ಎಲ್ಲರನ್ನು ಕರಿಬೇಕು, ಎಲ್ಲರೂ ಕಣ್ಣು ದೊಡ್ಡ ಹಬ್ಬವಾಗಿ ಆಚರಣೆ ಮಾಡಬೇಕು. ಶ್ರೀ ಗೌರ್ನಿತ ಆಯ್ಕೆ ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ಗೆ ಎಲ್ಲರನ್ನು ಕರೆಸಿ ಪೂಜೆಗೆ ಆಹ್ವಾನ ಮಾಡಿ, ಪೂಜೆ ಮಾಡಿ, ಎಲ್ಲರಿಂದ ಆಶೀರ್ವಾದ ಪಡೆದು ಹಾಗೂ ಎಲ್ಲರಿಗೂ ಒಳ್ಳೆಯ ಭೋಜನವನ್ನು ಕೊಡಿಸಿ ದಕ್ಷಿಣೆಯನ್ನು ಕೊಡುವಂಥದ್ದು ಹೀಗೆ ಮಾಡಬೇಕು. ಗರ್ಗಮುನಿ ಹೇಳ್ತಾರೆ, ನಾವು ಕ್ಷತ್ರಿಯ ಪುರೋಹಿತರು, ಮತ್ತು ನಾನು ಇಲ್ಲಿ ಬಂದು ನಿನ್ನ ಮಕ್ಕಳಿಗೆ ನಾನು ನಾಮಕರಣ ಮಾಡಿ ಜನಕ್ಕೆ ಗೊತ್ತಾದರೆ ಆ ಸುದ್ದಿ ಕಂಸನಿಗೂ ತಿಳಿಯುತ್ತೆ. ಆಗ ಕಂಸನ ಸಂಶಯ ಏನಾಗುತ್ತೆ, ಸ್ಪಷ್ಟವಾಗ್ಬಿಡುತ್ತೆ. ಆವಾಗಲೇ ಮಗು ಹುಟ್ಟಿದೆ, ನಿನ್ನ ಸಂಹಾರ ಮಾಡುವಂಥವನು ಬೇರೆ ಎಲ್ಲ ಕಡೆ ಹುಟ್ಟಿದ್ದಾನೆ, ಎಲ್ಲಿದೆ ಅಂತ ಸ್ಪಷ್ಟವಾಗಿ ಗೊತ್ತಿಲ್ಲ. ಅರೆ ನಾನು ಹಸುರನ್ನು ಕಳಿಸ್ತಾ ಇದ್ದಾನೆ, ಪ್ರತಿ ದಿವಸ ಒಂದು ಹಸುರನ್ನು ಹುಡುಕಿ ಸಾಯಿಸಿ ಅಂತ. ಅರೆ ಯಾರು ವಾಪಸ್ ಬರ್ತಾರೆ, ಹೋದವರು ವಾಪಸ್ ಯಾರೂ ಬರ್ತಾನೆ ಇಲ್ಲ. ಎಲ್ಲಿ ಹೋದರು, ಯಾರು ಮಾಡ್ತಾ ಇದ್ದಾರೆ, ಎಲ್ಲಿ ಸಂಹಾರ ಆಗ್ತಾನೆ ಕಂಸನಿಗೆ ತಿಳಿದಿಲ್ಲ. ಅರೆ ನಾನು ಇಲ್ಲಿ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ, ಇದು ಕ್ಷತ್ರಿಯ ವ್ಯಕ್ತಿ ಮಾಡಿದರೆ ಇದು ಕ್ಷತ್ರಿಯ ವಸುದೇವನ ಮಗುನೇ ಇರಬೇಕು ಅನ್ನೋದು ಸ್ಪಷ್ಟತೆ ಆಗುತ್ತೆ. ಅದರಿಂದ ನಾವು ಮಾಡೋದು ಉಚಿತವಲ್ಲ ಅಂತ ನಂದ ಮಹಾರಾಜ ಹೇಳ್ತಾನೆ. ಸರಿ, ಪರವಾಗಿಲ್ಲ, ನೀವು ಎಲ್ಲರನ್ನೂ ಕರೆಸೋದು ಬೇಡ, ನಾವು ಗೋಶಾಲೆಯಲ್ಲಿ ನಾವು ಮಾತ್ರ, ನಮಗೆ ಗೊತ್ತಿರೋರು ಒಂದು ಸ್ವಲ್ಪ ಜನ ಮಾತ್ರ ಕುಂತು ಈ ಸಂಸ್ಕಾರವನ್ನು ಮಾಡೋಣ, ಮಾಡಲೇಬೇಕು, ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಸಂಸ್ಕಾರ ಮಾಡಲೇಬೇಕು. ನಿಮ್ಮಂಥ ಶ್ರೇಷ್ಠವಾದ ಭಕ್ತರು ಬಂದಿರೋ ಕಾರಣ ನಿಮ್ಮ ಮುಖಾಂತರ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೋತಾರೆ. ಹಾಗೆಯೇ ಎಲ್ಲರೂ ಕೂಡ ಗೋಶಾಲೆಯಲ್ಲಿ ಕುಳಿತಿದ್ದಾರೆ. ಹಾಗೂ ಶಾಸ್ತ್ರಗಳು ಹೇಳುವ ಹಾಗೆ ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾತ್ ಭವೇದ್ ದ್ವಿಜಃ ವೇದ ಪಠೇತ್ ಭವೇತ್ ವಿಪ್ರೋ ಬ್ರಹ್ಮ ಜಾನಾತೀತಿ ಬ್ರಾಹ್ಮಣ. ಒಬ್ಬ ಬ್ರಾಹ್ಮಣನೂ ಕೂಡ ಬ್ರಾಹ್ಮಣ ಅಂತ ಅನ್ಸ್ಕೋಬೇಕು ಅಂತ ಹೇಳಿದ್ರೆ ಅವನು ಸಂಸ್ಕಾರಗಳನ್ನು ಸ್ವೀಕಾರ ಮಾಡಲೇಬೇಕು. ಯಾಕಂದರೆ ಜನ್ಮನಾ ಜಾಯತೆ ಶೂದ್ರ, ಜನ್ಮದಿಂದ ಎಲ್ಲರೂ ಕೂಡ ಅಜ್ಞಾನದಲ್ಲಿರ್ತಾರೆ. ಶೂದ್ರ ಅಂತಲೇ ಒಂದು ಅರ್ಥ ಅಜ್ಞಾನಿ, ನನಗೆ ಯಾವುದೇ ರೀತಿಯ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಇರೋದಿಲ್ಲ. ಆದ್ದರಿಂದ ಮಗುವಿಗೆ ಏನೂ ಬುದ್ಧಿ ಇರೋದಿಲ್ಲ, ಆದರೆ ಸಂಸ್ಕಾರ ಕೊಡಲಾಗುತ್ತೆ. ಸಮಯದಲ್ಲಿ ಸಂಸ್ಕಾರ ಕೊಟ್ಟಾಗ ಆ ವ್ಯಕ್ತಿಗೆ ಬುದ್ಧಿ ಅನ್ನೋದು ಬೆಳೀತಾ ಹೋಗ್ತಾನೆ. ಆಗ ಎರಡನೇ ಒಂದು ಜನ್ಮ ತಂದೆ ತಾಯಿನ ಜನ್ಮ. ನಿಜವಾದ ಜನ್ಮ ಆಗುವಂಥದ್ದು ಗುರುಗಳನ್ನು ಸ್ವೀಕಾರ ಮಾಡಿದಾಗ. ಯಾವಾಗ ನಾವು ಗುರುಗಳನ್ನು ಸ್ವೀಕಾರ ಮಾಡ್ತೀವಿ, ಗುರು ತಂದೆ ಆಗ್ತಾರೆ, ಶಾಸ್ತ್ರ ತಾಯಿ ಆಗುತ್ತೆ. ಹೀಗೆ ಅವನ ಎರಡನೇ ಜನ್ಮ, ಇದು ನಿಜವಾದಂಥ ಜನ್ಮ, ಸಂಸ್ಕಾರದ ಜನ್ಮ. ಇದರಿಂದ ಅವನ ಆಧ್ಯಾತ್ಮಿಕ ಪ್ರಗತಿ ಅನ್ನೋದು ಮುಂದುವರಿತಾ ಹೋಗುತ್ತೆ. ವೇದ ಪಠೇತ್ ಭವೇತ್ ವಿಪ್ರೋ, ಅನಂತರ ಅವನು ಶಾಸ್ತ್ರಗಳ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡ್ತಾನೆ. ಯಾವಾಗ ಶಾಸ್ತ್ರಗಳ ಅಧ್ಯಯನ ಮಾಡ್ತಾನೆ ಅವನು ಪಂಡಿತನಾಗ್ತಾನೆ, ವಿಪ್ರನಾಗ್ತಾನೆ. ಯಾವಾಗ ಆ ಓದಿದಂತಹ ವಿದ್ಯಾಭ್ಯಾಸವನ್ನು ಜೀವನದಲ್ಲಿ ಪಾಲನೆ ಮಾಡಲಿಕ್ಕೆ ಶುರು ಮಾಡ್ತಾನೆ, ಆತ್ಮ ಸಾಕ್ಷಾತ್ಕಾರ ಆಗುತ್ತೆ, ಆಗ ಅವನು ಬ್ರಾಹ್ಮಣ ಅಂತ ಅನ್ಸ್ಕೊತಾನೆ. ಬ್ರಹ್ಮ ಜಾನಾತಿ, ಭಗವಂತನ ತಿಳಿದವನು ಕೃಷ್ಣ ಪರಮಾತ್ಮ, ನಾವೆಲ್ಲರೂ ಕೂಡ ಜೀವಿಗಳು, ಅವನ ಸೇವೆ ಮಾಡಬೇಕು ಅನ್ನೋಂತಹ ಈ ಒಂದು ಅರಿವಿಕೆ ಸಂಪೂರ್ಣವಾಗಿ ಯಾವಾಗ ಆಗುತ್ತೆ ಆಗ ಅವನು ಬ್ರಾಹ್ಮಣ ಅಂತ ಅನ್ಸ್ಕೋತಾನೆ. ಆದ್ದರಿಂದ ಸಂಸ್ಕಾರಗಳು ಮಾಡಬೇಕಾಗಿದೆ. ಗರ್ಗಮುನಿ ನೋಡ್ತಾರೆ, ಚಿನ್ನದ ತೊಟ್ಟಿಲಲ್ಲಿ ಇಬ್ಬರು ಮಕ್ಕಳು, ಅವನು ದೊಡ್ಡ ಮಗ, ಅವನು ಸಣ್ಣ ಮಗ, ಇವರಿಗೆ ನಾಮಕರಣ ಮಾಡಿ ಅಂತ ಹೇಳ್ತಾರೆ. ಸೊ ಗರ್ಗಮುನಿಗಳು ಹೋಗಿ ನೋಡ್ತಾರೆ, ಎಂತಹ ಅದ್ಭುತವಾದಂತಹ ತೇಜಸ್. ಮೊದಲ ಹಿರಿಯ ಮಗ ರೋಹಿಣಿಯಿಂದ ಬಂದಂತಹ ಮಗು ನೋಡ್ತಾ ಇದ್ದಾನೆ. ತುಂಬ ಚಂದ್ರನ ಹಾಗೆ, ಕೋಟ್ಯಾಂತರ ಚಂದ್ರ, ಎಷ್ಟು ಬೆಳುಪು, ಸುಂದರವಾಗಿ ಕಂಗೊಳಿಸ್ತಾ ಇದ್ದಾನೆ. ಗರ್ಗಮುನಿಗೆ ನೋಡ್ತಾರೆ, ಅನಂತ ಶೇಷ ಕಾಣಿಸ್ತಾನೆ. ನಮಗೆ ಸಾಧಾರಣವಾಗಿ ಕೇವಲ ಈ ದೈಹಿಕ ರೂಪ ಮಾತ್ರ ಕಾಣುತ್ತೆ, ಆದರೆ ಶುದ್ಧವಾದ ಭಕ್ತಾದಿಗಳಿಗೆ ಅವರ ದೇಹದ ಒಳಗಿದಂತಹ ಆತ್ಮದ ಸ್ವರೂಪ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಅವರ ತಂದೆ ತಾಯಿಗೆ ಕೇವಲ ನನ್ನ ಪ್ರೀತಿಯ ಮಗು, ಅವರಿಗೆ ಯೋಗಮಾಯ ಪ್ರಭಾವ ಇರೋ ಕಾರಣ ಇದು ನನ್ನ ಮಗು ಅಂತ ಅವ್ರು ನೋಡ್ತಾ ಇದ್ರು ಹೊರತು, ಗರ್ಗಮುನಿಗೆ ಗೊತ್ತಾಯಿತು ಇದು ಕೇವಲ ಮಗು ಅಲ್ಲ, ಸಕಲ ಜಗತ್ತನ್ನೇ ಮಗುವಾಗಿ ಎತ್ತಿಡ್ದಿರುವಂತಹ ಭಗವಂತ ಬಲರಾಮ. ಅದರಿಂದ ತುಂಬ ಸಂತೋಷ ಆಗುತ್ತೆ.
ಭಗವಂತನಿಗೆ ನಾಮಕರಣ ಮಾಡುವಂಥ ಅವಕಾಶ ಅವರಿಗೆ ಸಿಕ್ಕಿದೆ. ಭಗವಂತನ ನಾಮಗಳು ಆವಾಗಲೇ ಇದೆ. ಆದರೂ ಕೂಡ ಈ ಭೌತಿಕ ಜಗತ್ತ ಲೀಲೆಗಳು ಮಾಡಲಿಕ್ಕೆ ಬಂದಾಗ ಯಾರಿಗೊಬ್ಬರಿಗೆ ಈ ಒಂದು ಜವಾಬ್ದಾರಿಗಳನ್ನು ಕೊಡ್ತಾನೆ. ಅದರಿಂದ ಆ ಒಂದು ಜವಾಬ್ದಾರಿ ಮಾಡಿರೋ ಕಾರಣ ಅವರ ಪಾಪಗಳು ನಾಶ ಆಗುತ್ತೆ, ಹಾಗೂ ಅವರು ಮೋಕ್ಷವನ್ನು ಹೊಂದುವಂಥ ಅವಕಾಶ ಅವರಿಗೆ ಸಿಗುತ್ತೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತಾಗಿರು. ಎಲ್ಲವೂ ಭಗವಂತನದೇ. ನಾವು ಕೇವಲ ಅವನ ನಿರ್ದೇಶನದಲ್ಲಿ ಅವನ ಸೇವೆ ಮಾಡಲಿಕ್ಕೆ ಮುಂದಾಗಬೇಕಷ್ಟು. ಹೀಗೆ ಅವರು ನೋಡಿ ತುಂಬ ಆಶ್ಚರ್ಯಚಕಿತರಾಗ್ತಾರೆ, ಹಾಗೂ ಹೇಳ್ತಾ ಇದ್ದಾರೆ, ಅಯಂ ಹಿ ರೋಹಿಣಿ ಪುತ್ರೋ ರಮಯನ್ ಸುಹೃದೋ ಗುಣೈಹಿ ಆಖ್ಯಾಸತೆ ರಾಮ ಇತಿ ಬಲಾಧಿಕ್ಯದ್ ಬಲಂ ವಿದುಹು ಯದುನಾಮ ಪೃಥಕ್ ಭಾವಾತ್ ಸಂಕರ್ಷಣ ಮುಷನ್ಯಪಿ. ರೋಹಿಣಿಯ ಮಗನಾದ ಈ ಮಗು ಬಂಧು ಮಿತ್ರರಿಗೆಲ್ಲ ತನ್ನ ಲೋಕೋತ್ತರ ರಕ್ಷಣೆಗಳಿಂದ ಸಂತೋಷ ನೀಡುತ್ತಾನೆ. ಆದುದರಿಂದ ಅವನು ರಾಮ. ರಮಂತೆ ಇತಿ ರಾಮ. ನಾವು ಅನೇಕ ರಾಮಚಂದ್ರಗಳ ಹೆಸರು ಕೇಳಿದ್ದೀವಿ. ಒಂದು ಪರಶುರಾಮ, ಒಂದು ಶ್ರೀರಾಮಚಂದ್ರ, ನಂತರ ಬಲರಾಮ. ಎಲ್ಲರೂ ರಾಮರೇ, ಆನಂದ ಕೊಡುವಂಥವರು. ಅರೆ ಪರಶುರಾಮ ಕೈಯಲ್ಲಿ ಪರಶು ಹಿಡ್ಕೊಂಡಿದ್ದ. ಶ್ರೀರಾಮಚಂದ್ರ ದಶರಥನ ವಂಶದಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡು ಮರ್ಯಾದಾ ಪುರುಷೋತ್ತಮನಾಗಿ ಲೀಲೆಗಳನ್ನು ಮಾಡಿದ. ಇಲ್ಲಿ ಬಲರಾಮ ಕೈಯಲ್ಲಿ ಹಲ ನೇಗಿಲು ಇಟ್ಕೋತಾನೆ, ಹಾಗೂ ತುಂಬ ಬಲವನ್ನು ಪ್ರದರ್ಶನ ಮಾಡ್ತಾನೆ ಬಲರಾಮ. ಆದರೂ ಆ ಎಲ್ಲ ರೂಪಗಳಲ್ಲಿ ತನ್ನ ಭಕ್ತಾದಿಗಳಿಗೆ ಏನು ಮಾಡ್ತಾನೆ? ಆನಂದವನ್ನು ಪ್ರದಾನ ಮಾಡ್ತಾನೆ. ಆದ್ದರಿಂದ ರಾಮ. ಸೊ ಇದೆಲ್ಲ ಗರ್ಗಮುನಿಗಳಿಗೆ ಗೊತ್ತಾಗ್ತಾ ಇದೆ. ಹೀಗೆ ಗುರುಗಳು ಅವರು ಭಗವಂತನ ನೇರ ದರ್ಶನ, ಸದಾ ಭಗವಂತ ಚಿಂತನೆ ಇರೋ ಕಾರಣ ಅವರಿಗೆ ಭಗವಂತ ಸಾಕ್ಷಾತ್ ರೂಪ ಅವರಿಗೆ ದರ್ಶನ ಆಗುತ್ತೆ. ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ರು, ನೀವೆಲ್ಲರೂ ಕೂಡ ನನ್ನ ಆಶ್ರಯ ಪಡ್ಕೋಬೇಕು. ಏಕೆಂದರೆ ನಿಮಗೆ ಭಗವಂತ ಕಾಣಿಸೋದಿಲ್ಲ, ನನಗೆ ಭಗವಂತ ಕಾಣಿಸ್ತಾ ಇದ್ದಾನೆ. ಆದ್ದರಿಂದ ನೀವು ನನ್ನ ಶರಣಾಗತಿ ಪಡ್ಕೊಂಡ್ರೆ ನಾನು ನಿಮ್ಮನ್ನು ಭಗವಂತನ ಜೊತೆ ಜೋಡಣೆ ಮಾಡ್ತೀನಿ ಅಂತ. ಯಾವತ್ತೂ ಕೂಡ ಜೀವಾತ್ಮ ನೇರವಾಗಿ ಭಗವಂತನ ನಾನು ಪಡಿತೀನಿ, ನನಗೆ ಯಾರೂ ಬೇಕಾಗಿಲ್ಲ ಅನ್ನುವಂತಹ ತಪ್ಪು ಚಿಂತನೆ ಮಾಡಬಾರ್ದು. ನಾವು ಭಗವಂತನನ್ನು ತೊರೆದು ಓಡ್ ಬಂದವರು. ನಾವು ಮತ್ತೆ ಪುನಃ ಭಗವಂತನ ಜೋಡಣೆ ಆಗಬೇಕು ಅಂತ ಹೇಳಿದಾಗ ಶುದ್ಧವಾದ ಭಕ್ತರ ಆಶ್ರಯ ಪಡ್ಕೋಬೇಕು. ಹೇಗೆ ಒಬ್ಬ ಪ್ರಜೆಯನ್ನು ತಪ್ಪು ಕೆಲಸ ಮಾಡಿದಾಗ ಅವನ್ನ ಜೈಲಿಗೆ ಹಾಕ್ತಾರೆ. ಜೈಲಲ್ಲಿ ಶಿಕ್ಷೆಗಳ ಅನುಭವಿಸಿ ಯಾವಾಗ ಜೈಲರ್ ಈಗ ಈ ವ್ಯಕ್ತಿ ಬದಲಾಗಿದ್ದಾನೆ, ಈಗ ಅವನು ಬಿಡುಗಡೆ ಮಾಡ್ಬೋದು, ಒಳ್ಳೆ ವ್ಯಕ್ತಿ ಆಗಿದ್ದಾನೆ ಅಂತ ನಿಶ್ಚಯಿಸಿ ಅವನು ಸರ್ಕಾರಕ್ಕೆ ಹೇಳಿದಾಗ ಸರ್ಕಾರ ಅವನು ಬಿಡುಗಡೆ ಮಾಡುತ್ತೆ, ಸ್ವಾಗತ ಮಾಡುತ್ತೆ ಮತ್ತೆ ಪುನಃ. ಹಾಗೆಯೇ ಭಗವಂತ ನಮ್ಮಂಥ ಬದ್ಧ ಜೀವಿಗಳನ್ನು ಯಾವಾಗ ಸ್ವೀಕಾರ ಮಾಡ್ತಾನೆ, ಯಾವಾಗ ಗುರುಗಳು ಪರಾಮರ್ಶೆ ನಮ್ಮ ಬಗ್ಗೆ ಪರಾಮರ್ಶೆ ಮಾಡಿ ನಮ್ಮ ಬಗ್ಗೆ ಭಗವಂತನಿಗೆ ಹೇಳ್ತಾರೆ, ಈ ವ್ಯಕ್ತಿ, ಈ ಜೀವಾತ್ಮ ಈಗ ಬದಲಾಗ್ತಾ ಇದ್ದಾನೆ, ಭಕ್ತಿ ಮಾಡಲಿಕ್ಕೆ ಅವನು ಒಪ್ಕೊಂಡಿದ್ದಾನೆ, ದಯವಿಟ್ಟು ಈ ವ್ಯಕ್ತಿಯ ಮೇಲೆ ಕೃಪೆ ತೋರಿಸಿ ಎಂದು ಗುರುಗಳು ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ಅಂಥವರನ್ನು ಸ್ವೀಕಾರ ಮಾಡ್ತಾನೆ. ಇದಕ್ಕೆ ಹೇಳೋದು ದೀಕ್ಷಾ. ದೀಕ್ಷಾ ಅಂತ ಹೇಳಿದಾಗ ಏನೋ ಒಂದು ಪವಾಡ ನಡೆಯುತ್ತೆ ಅಂತಲ್ಲ. ದೀಕ್ಷೆ ಕಾರ್ಯಕ್ರಮದಲ್ಲಿ ಇಷ್ಟೇ ನಡೆಯುವಂಥದ್ದು. ಯಾವಾಗ ಶಿಷ್ಯನು ಎಲ್ಲ ರೀತಿ ತಯಾರಿ ಮಾಡಿಕೊಂಡಿದ್ದಾನೆ, ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ತನ್ನ ಮನಸ್ಸು ಕೊಟ್ಟಿದ್ದಾನೆ, ಹಾಗೂ ಗುರುಗಳ ನಿರ್ದೇಶನ ನಡೀತೀನಿ, ಗುರುಗಳು ಯಾವ ರೀತಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ, ನಿಯಮಗಳನ್ನು ಕೊಡ್ತಾರೆ, ಆ ನಿಯಮಗಳನ್ನು ಪಾಲನೆ ಮಾಡ್ತೀನಿ ಅಂತ ಒಪ್ಕೋತಾನೆ, ಪ್ರಮಾಣ ಮಾಡ್ತಾನೆ, ಆಗ ಗುರುಗಳು, ಹೇ ಕೃಷ್ಣ ನಮ್ಮ ಮೇಲೆ ಕೃಪೆ ತೋರಿಸು, ಇನ್ನು ಈ ಮಾಯಾಶಕ್ತಿಯನ್ನು ಸ್ವಲ್ಪ ದೂರ ಮಾಡು. ಮಾಯಾ ಪ್ರಭಾವದಲ್ಲಿ ಆಧ್ಯಾತ್ಮಿಕ ಮಾರ್ಗ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಆ ಮಾಯಾಶಕ್ತಿ ತೆಗಿಲಿಕ್ಕೆ ಯಾರು ಕಾರಣ? ಕೇವಲ ಭಗವಂತ. ಅದರಿಂದ ಭಗವಂತನ ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ಆಯಿತು,
ಇನ್ನು ಸ್ವಲ್ಪ ಸರ್ಕು ಅಂತ ಹೇಳಿದಾಗ ಮಾಯಾಶಕ್ತಿ ಸರಿಯುತ್ತೆ. ಆಗ ನಮಗೂ ಕೂಡ ವಿಷಯಗಳು ಯಥಾರೂಪವಾಗಿ ಕಂಡು ಬರುತ್ತೆ. ಅದರಿಂದ ಅಂತಹ ಭಕ್ತರ ಸಂಘ ನಾವು ಮಾಡಬೇಕು. ಅಂತಹ ಭಕ್ತರು ಭಗವಂತನಿಗೆ ತುಂಬ ಪ್ರೀತಿ. ಮಾಧವೇಂದ್ರಪುರಿ ಭಗವಂತನ ಮಹಾನ್ ಭಕ್ತರು ವೃಂದಾವನದಲ್ಲಿರಬೇಕಾದ್ರೆ ಗೋಪಾಲ ವಿಗ್ರಹ ಅಂದರೆ ದ್ವಾಪರ ಯುಗದಲ್ಲಿ ವಿಗ್ರಹ ಇದ್ದಿದ್ದು ಅದು ಮಣ್ಣೊಳಗಡೆ ಮುಚ್ಚೋಗಿತ್ತು. ಮಾಧವೇಂದ್ರಪುರಿ ಕನಸಲ್ಲಿ ಬಂದು ಅವರು ಮಾಧವೇಂದ್ರಪುರಿಗೆ ಹೇಳ್ತಾರೆ, ನಾನು ಈ ಜಾಗದಲ್ಲಿದ್ದೀನಿ, ದಯವಿಟ್ಟು ನನ್ನ ಹೊರಗೆ ತೆಗಿ, ತುಂಬ ನನಗೆ ಶಾಖೆ ಆಗ್ತಾ ಇದೆ, ನಾನು ಹೊರಗೆ ತೆಗೆದು ನನಗೆ ಅಭಿಷೇಕ ಮಾಡು, ನನಗೆ ಪೂಜೆ ಮಾಡು, ನೈವೇದ್ಯ ಹಚ್ಚು, ನನಗೆ ತುಂಬ ಶಾಖೆ ಆಗ್ತಾ ಇದೆ, ಚಂದನ ತಗೊಂಬ ಅಂತ ಹೇಳಿ ಅವನ್ನ ಒರಿಸ್ಸಾ ಕಳಿಸ್ತಾರೆ. ನನಗೆ ಈ ಒಂದು ಆಹಾರ ಬೇಕು, ದಯವಿಟ್ಟು ಇದನ್ನು ನನಗೆ ಕೊಡು. ಹೀಗೆಲ್ಲ ಶುದ್ಧವಾದ ಭಕ್ತರು ಯಾರು ಇರ್ತಾರೆ ಅಂಥವ್ರ ಜೊತೆ ಭಗವಂತ ಒಂದು ಮಾತುಕತೆ ಮಾಡ್ತಾನೆ. ರೂಪ ಗೋಸ್ವಾಮಿಗೆ ಹೇಳ್ತಾ ಇದ್ರು, ರೂಪ ಗೋಸ್ವಾಮಿ ಪ್ರತಿನಿತ್ಯ ತಮ್ಮ ವಿಗ್ರಹಕ್ಕೆ ಚಪಾತಿ ಮಾಡಿ ಅರ್ಪಣೆ ಮಾಡ್ತಾ ಇದ್ರು, ಹಿಟ್ಟು, ಅದಕ್ಕೆ ಉಪ್ಪು ಹಾಕ್ತಾ ಇರಲಿಲ್ಲ. ಅದಕ್ಕೆ ವಿಗ್ರಹ ಹೇಳ್ತಾ ಇತ್ತು, ಇಷ್ಟು ಸಪ್ಪೆ ಕೊಟ್ಟರೆ ಹೆಂಗೆ ತಿನ್ಬೇಕು ನಾನು, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಉಪ್ಪು ಕೊಡು. ಅವರ ಸಂಬಂಧ ಒಡನಾಟ ಎಷ್ಟು ಅಂತ ಹೇಳಿದ್ರೆ, ಎಷ್ಟು ಪ್ರೀತಿ ಅಂತ ಹೇಳಿದ್ರೆ, ರೂಪ ಗೋಸ್ವಾಮಿ ಹೇಳ್ತಾರೆ, ಒಂದು ಕಡೆ ಬಂದು ಚೈತನ್ಯ ಮಹಾಪ್ರಭು ಬಂದು ಆದೇಶ ಮಾಡ್ತಾರೆ, ನನ್ನ ಗ್ರಂಥಗಳು ಬರಿಬೇಕು ಅಂತ. ನನಗೆ ಪುರುಸತ್ತೆ ಇಲ್ಲ, ಟೈಮ್ ಇಲ್ಲ, ಎಷ್ಟು ಬರಿಬೇಕು, ನನ್ನ ವಯಸ್ಸಾಗ್ತಾ ಇದೆ, ಮತ್ತು ಯಾವಾಗ ಮುಗಿಸ್ಬೇಕು, ನೀನು ಇವಾಗ ಉಪ್ಪು ಬೇಕು ಅಂತ್ಯ, ನಾಳೆ ಸ್ವೀಟ್ ಬೇಕು ಅಂತ್ಯ, ನಾಳೆ ಖಾರ ಬೇಕು ಅಂತ್ಯ, ನಾನು ಹಿಂಗೆಲ್ಲ ಅಡುಗೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾನು ಗ್ರಂಥ ಯಾವಾಗ ಬರಿಬೇಕು, ಅದೆಲ್ಲ ನಾನು ಮಾಡಲಿಕ್ಕಾಗೋದಿಲ್ಲ, ನಿಂಗೇನು ವ್ಯವಸ್ಥೆ ಬೇಕು ನೀನೇ ಮಾಡ್ಕೊ ಅಂತ ಹೇಳ್ತಾರೆ. ಇಷ್ಟು ಒಡನಾಟ ಭಗವಂತ ಹಾಗೂ ಭಗವಂತನ ಭಕ್ತರ ಜೊತೆ ಮಾತಾಡ್ತಾರೆ. ಅರೆ ನಾವೇನು ಮಾಡ್ತೀವಿ, ಭಗವಂತನ ಬಂದರೂ ಕೂಡ ಒಂದು ದೊಡ್ಡ ಪಟ್ಟಿ ಮಾಡ್ಕೊಂಡು ಬರ್ತೀವಿ. ನನಗೆ ಭಗವಂತನ ಹತ್ರ ಹೋದಾಗ ಭಗವಂತನಿಂದ ಏನೆಲ್ಲ ಕಿತ್ಕೋಬೇಕು, ಭಗವಂತನ ಹತ್ರ ಎಷ್ಟೊಂದು ಇದೆ ಅಲ್ಲ, ನನಗೋಸ್ಕರ ಏನು ಕಿತ್ಕೋಬೋದು, ಅವನಿಂದ ನಂಗೆ ಕೆಲಸ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಮದುವೆ ಆಗಬೇಕು, ದೊಡ್ಡ ಪ್ಲಾಟ್ ಬೇಕು, ಇನ್ನೇನೋ ಬೇಕು, ಅದೆಲ್ಲ ಭಗವಂತನ ಆಸ್ತಿಯಲ್ಲಿ ನಾನು ಎಷ್ಟು ನನ್ನ ಭಾಗ ಎಷ್ಟೆಷ್ಟು ನಾನು ಸಂಗ್ರಹಣ ಮಾಡ್ಕೋಬೋದು ಅಂತ ಭಗವಂತ ಹತ್ರ ಹೋಗ್ತೀವಿ. ಅದಕ್ಕೆ ಭಗವಂತ ಏನು ಮಾಡ್ತಾನೆ, ಭಗವಂತ ತನ್ನ ಯಾರು ಕಾವಲುಗಾರ ಇರ್ತಾರೆ, ವಾಚ್ಮ್ಯಾನ್ ಇರ್ತಾರೆ, ಅವ್ರಿಗೆ ಪ್ರೇರಣೆ ಕೊಡ್ತಾನೆ, ಈ ವ್ಯಕ್ತಿ ದಬ್ಬ ಆಚೆ ಅಂತ. ಎಲ್ಲ ತಿರುಪತಿಗೆ ಓಡ್ತೀವಿ ಭಗವಂತನ ದರ್ಶನ ಮಾಡ್ಕೋಬೇಕು ಅಂತ, ಏನಾಗುತ್ತೆ, ಗೋವಿಂದ 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 ಅಂತ ಹೋಗೋಷ್ಟರಲ್ಲಿ ದಬ್ಬಿಟ್ಟು ಆಚೆ ಬಂದ್ಬಿಟ್ಟಿರ್ತೀವಿ. ಯಾಕಂದರೆ ನಾವು ಪಟ್ಟಿ ಮಾಡ್ಕೊಂಡು ನೋಡ್ತೀವಿ, ಭಗವಂತ ಯೋಚನೆ, ಈ ವ್ಯಕ್ತಿ ತಿರ್ಗಾ ಬಂದಪ್ಪ, ಎಲ್ಲ ದೊಡ್ಡ ಪಟ್ಟಿ ಇಟ್ಕೊಂಡು ಅಂತೇಳಿ ನಮ್ಗೆ ದಬ್ಬದು ಬಿಡ್ತಾರೆ. ಯಾರು ಶುದ್ಧ ಭಕ್ತರು ಇರ್ತಾರೆ, ಭಗವಂತ ಸ್ವಯಂ ಬಂದು ಅವ್ರ ಜೊತೆ ಮಾತಾಡಿಸ್ತಾನೆ, ಬಂದಿದ್ದೀರಾ, ಬನ್ನಿ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ. ಇದು ಶುದ್ಧ ಭಕ್ತರು ಮತ್ತು ಭಗವಂತನ ಜೊತೆ ಇರುವಂಥ ಒಂದು ಒಡನಾಟ. ಸೊ ನಾವು ಅಂತಹ ಭಕ್ತಿಯ ಕಡೆ ಏರಬೇಕು. ಇಂತಹ ಪಟ್ಟಿಗಳನ್ನು ಬಿಟ್ಟು ನಿಸ್ವಾರ್ಥ ನಿಷ್ಕಾಮ ಭಾವನೆಯಿಂದ ನಾವು ಭಗವಂತನ ಸೇವೆ ಮಾಡಲಿಕ್ಕೆ ಹೋಗಬೇಕು. ಆದರೂ ಭಗವಂತ ಅದರಲ್ಲಿ ಚೈತನ್ಯ ಮಹಾಪ್ರಭುಗಳು ಅವತರಿಸಿ ಅಂಥವರನ್ನು ಕೂಡ ಸ್ವೀಕಾರ ಮಾಡ್ತಾ ಇದ್ದಾನೆ. ಆಸೆಗಳಿದೆ, ಪರವಾಗಿಲ್ಲ, ದೂರ ಹೋಗಿದ್ದೀರಾ, ಭಗವಂತನ ಭಕ್ತಿ ಮಾಡಲಿಕ್ಕೆ ಆಸಕ್ತಿ ಇಲ್ಲ, ಆದರೂ ಕೂಡ ಚೈತನ್ಯ ಮಹಾಪ್ರಭುಗಳು ಪ್ರಕಟವಾಗಿ ಮನೆಗಳಿಗೆ ತನ್ನ ಒಂದು ಭಕ್ತಾದಿಗಳನ್ನು ಕಳಿಸ್ತಾ ಇದ್ದಾನೆ. ಬನ್ನಿ, ಗುಡಿಗೆ ಬನ್ನಿ. ಜನ ಹೇಳ್ತಾರಲ್ಲ, ಬನ್ನಿ ಅಂತ ಹೇಳಿದ್ರೆ ಭಗವಂತ ಪ್ರೇರಣೆ ಕೊಟ್ಟರೆ ಬರ್ತೀನಿ ಅಂತ. ಭಗವಂತ ನನಗೆ ಪ್ರೇರಣೆ ಕೊಟ್ಟರೆ ಬರ್ತೀನಿ, ಪ್ರೇರಣೆ ಕೊಟ್ಟರೆ ಏನು ಮಾಡ್ಬೇಕು, ಕರಿಬೇಕಾ, ಫೋನ್ ಮಾಡಿಬಿಟ್ಟು ಅಲ್ಲಿಂದ ಬನ್ನಿಪ್ಪ, ಇಲ್ಲ. ಆದರೂ ಚೈತನ್ಯ ಮಹಾಪ್ರಭು ಇಂತಹ ಜನರಿಗೂ ಕೂಡ, ಇಂತಹ ಬುದ್ಧಿ ಇರುವಂಥ ಜನರಿಗೂ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ. ಅದರಿಂದನೇ ಗೋಸ್ವಾಮಿಗಳು ಹಾಡಿದ್ದಾರೆ, ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ. ಕೃಷ್ಣ ಪ್ರೇಮ ಸಿಗಬೇಕು ಅಂತ ಹೇಳಿದ್ರೆ ಎಷ್ಟೋ ಲಕ್ಷಾಂತರ ವರ್ಷ ತಪಸ್ಸೆ ಮಾಡಿದಾಗ ಕೃಷ್ಣನ ದರ್ಶನ ಆಗುತ್ತೆ. ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾನೆ, ಕೋಟ್ಯಾಂತರ ವರ್ಷಗಳು ಯೋಗಿಗಳು ಜ್ಞಾನಿಗಳು ಮಾಡಿದಾಗಲೂ, ತಪಸ್ಸೆ ಮಾಡಿದಾಗಲೂ ಕೂಡ ಕೇವಲ ಭಗವಂತನ ಹೆಬ್ಬಟ್ಟು, ಪಾದಗಳ ಹೆಬ್ಬಟ್ಟಿನ ಬೆಳಕು ಮಾತ್ರ ಕಂಡು ಬರುತ್ತೆ, ಅಷ್ಟೇ ಅವರಿಗೆ ಸಿಗೋದು. ಅದೇ ಇಲ್ಲಿ ಚೈತನ್ಯ ಮಹಾಪ್ರಭು ಸಂಪೂರ್ಣವಾದ ಕೃಷ್ಣನ ಕೊಡ್ತಾನೆ, ಉಚಿತವಾಗಿ ಕೊಡ್ತಾ ಇದ್ದಾನೆ. ಕೇವಲ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸ್ವಯಂ ಭಗವಂತನೇ ಗುರುಗಳಾಗಿ ಬಂದಿದ್ದಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ.
ಹಾಗೂ ಈ ಒಂದು ಅವಕಾಶವನ್ನು ನಮಗೆ ನೀಡ್ತಾ ಇದ್ದಾರೆ. ಆದ್ದರಿಂದ ನಾವು ಎಚ್ಚರಿಕೆ ಇರಬೇಕು. ಇಂತಹ ಒಂದು ಅವಕಾಶ ಮತ್ತೆ ಪುನಃ ಹಲವಾರು ಜನ್ಮಗಳಿಗೂ ಕೂಡ ಸಿಗೋದಿಲ್ಲ. ನಾವು ನಿರ್ಲಕ್ಷ್ಯ ಮಾಡಿ ಏನೋ ಫ್ರೀಯಾಗಿ ಸಿಕ್ಕಿದಾಗ ಜನರಿಗೆ ಇದರ ಪ್ರಾಮುಖ್ಯತೆ ಗೊತ್ತಾಗೋದಿಲ್ಲ. ಜನರಿಗೆ ತುಂಬ ಲಕ್ಷಾಂತರ ರೂಪಾಯಿ ಒಂದು ಬೆಲೆ ಹಾಕಿದ್ರೆ ತುಂಬ ಬೆಲೆ ಬಾಳಿಕೆ, ಅದು ಉಚಿತವಾಗಿ ಕೊಟ್ಟರೆ ಇದಕ್ಕೇನು ಬೆಲೆ ಇಲ್ಲ ಅಂತ ಅಂದ್ಕೋತಾರೆ. ಹಾಗೆ ನಾವು ಈ ಹರೇ ಕೃಷ್ಣ ಮಹಾಮಂತ್ರ ಇದು ಅತ್ಯಂತ ಅಮೂಲ್ಯವಾದಂಥದ್ದು. ಅಂಥ ಅಮೂಲ್ಯವಾದ ವ್ಯಕ್ತಿ ವಸ್ತುವನ್ನು ನಮಗೆ ಕೊಟ್ಟಿದ್ದಾರೆ. ಶ್ರದ್ಧಾಭಕ್ತಿಯಿಂದ ಈ ನಾಮಜಪವನ್ನು ಮಾಡಿದ್ರೆ ನಮ್ಮ ಸಕಲ ಕಲ್ಮಶಗಳು ನಾಶವಾಗುತ್ತೆ ಹಾಗೂ ನಾವು ಭಗವಂತನ ಧಾಮಕ್ಕೆ ಮರಳಿ ಹೋಗ್ತೀವಿ. ಸೊ ಹೀಗೆ ಇಲ್ಲಿ ಗರ್ಗ ಮುನಿಗಳು ದರ್ಶನ ಮಾಡ್ತಾ ಇದ್ದಾರೆ. ಆ ಸುಂದರವಾದ ಬಾಲಕ ಸ್ವಯಂ ಅನಂತ ಶೇಷ ನೋಡಿ ಇವನಿಗೆ ಬಲ ಎಂದು ಬಲರಾಮ ಎಂದು ಹೆಸರಿಡಿ. ಹಾಗೂ ಸಂಕರ್ಷಣನು ಕೂಡ ಸಂಕರ್ಷಣ ಅಂತ ಹೇಳಿದ್ರೆ ಜೋಡಣೆ ಮಾಡುವಂಥವನು. ಯಾಕಂತ ಹೇಳಿದ್ರೆ ಈ ಮಗು 2 ಪರಿವಾರಗಳನ್ನು ಜೋಡಣೆ ಮಾಡ್ತಾ ಇದ್ದಾನೆ. ವಸುದೇವನ ಪರಿವಾರ ಹಾಗೂ ನಂದ ಮಹಾರಾಜನ ಪರಿವಾರ. ಈ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ ಇವರಿಬ್ಬರೂ ಕೂಡ ಇವರ ಮುತ್ತಾತನ ಕಾಲದಲ್ಲಿ ಒಂದೇ ವಂಶದವರು, ಯದು ವಂಶದಲ್ಲೇ ಇದ್ದಂಥವರು. ಆದರೆ ಒಬ್ಬ ವ್ಯಕ್ತಿ ಅವರು ಒಂದು ಕ್ಷತ್ರಿಯ ಹೆಂಡತಿ, ಇನ್ನೊಬ್ಬರು ವೈಶ್ಯ ಹೆಂಡತಿಯನ್ನು ಸ್ವೀಕಾರ ಮಾಡ್ತಾರೆ. ಕ್ಷತ್ರಿಯ ಹೆಂಡತಿಯಿಂದ ಬಂದಂಥವರು ಕ್ಷತ್ರಿಯ ವರ್ಣದಲ್ಲಿರ್ತಾರೆ. ವೈಶ್ಯ ಹೆಂಡತಿಯಿಂದ ಪಡೆದಂಥ ಮಕ್ಕಳು ವೈಶ್ಯ ಧರ್ಮಕ್ಕೆ ಬರ್ತಾರೆ. ಆದರೆ ಇಬ್ಬರ ಮೂಲ ಕೂಡ ಯದುವಂಶನೇ ಆಗಿರುತ್ತೆ. ಆದರೆ ಮತ್ತೆ ಪುನಃ ಈಗ ಸಂಕರ್ಷಣ, ಯಾಕಂದರೆ ಮೊದಲು ದೇವಕಿಯ ಗರ್ಭದಲ್ಲಿದ್ದ, ಅನಂತರ ದೇವಕಿ ಗರ್ಭದಿಂದ ಈಗ ರೋಹಿಣಿಯ ಗರ್ಭಕ್ಕೆ ಬಂದಿದ್ದಾನೆ. ಅದರಿಂದ 2 ಪರಿವಾರಗಳನ್ನು ಜೋಡಣೆ ಮಾಡಿರೋ ಕಾರಣ ಇವನನ್ನು ಸಂಕರ್ಷಣ ಎಂದು ಕೂಡ ಕರೆಯಲಾಗುತ್ತೆ. ಹೀಗೆ ಹಾಗೂ ಇಲ್ಲಿ ತಾತ್ಪರ್ಯದಲ್ಲಿ ಹಲವಾರು ವಿಷಯಗಳನ್ನು ವರ್ಣಿಸ್ತಾರೆ. ಜೋಡಣೆ ಮಾಡುವಂಥದ್ದು ಬಲರಾಮ ಗುರುತತ್ವ. ಗುರುಗಳ ಉದ್ದೇಶ ಏನು? ಜೀವಾತ್ಮವನ್ನು ಪರಮಾತ್ಮನ ಜೊತೆ ಜೋಡಣೆ ಮಾಡುವಂಥದ್ದು. ಹಾಗೆಯೇ ನಮಗೆ ಕೃಷ್ಣ ಪ್ರೇಮ ಬೇಕು ಅಂತ ಹೇಳಿದೆ ಬಲರಾಮನ ಕೃಪೆ ಅನ್ನೋದು ಬೇಕು. ಸೊ ಬಲರಾಮ ತನ್ನ ಬಲದಿಂದ ನಮ್ಮ ಎಲ್ಲ ದುಷ್ಟ ಗುಣಗಳನ್ನು ನಾಶ ಮಾಡ್ತಾನೆ ಹಾಗೂ ನಮಗೆ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡಲು ಶಕ್ತಿ ಕೊಡ್ತಾನೆ. ಕೇವಲ ದೇಹದ ಬಲ, ಜಿಮ್ಗೆ ಹೋಗ್ಬಿಟ್ಟು ಬಾಡಿ ಬಿಲ್ಡ್ ಮಾಡ್ಕೊಂಡ್ಬಿಟ್ರೆ ಭಗವಂತ ಅದರಿಂದ ಆಕರ್ಷಣೆ ಆಗೋದಿಲ್ಲ. ಅದನ್ನು ಸೇವೆ ಮಾಡಲಿಕ್ಕೆ ಆಗೋದು ದೇಹದ ಬಲದಿಂದ. ಭಗವಂತನ ಸೇವೆ ಮಾಡಲಿಕ್ಕೆ ಬೇಕಾಗಿರುವಂತಹ ಆ ವೈರಾಗ್ಯ, ಪ್ರೀತಿ ಇದು ಬೇಕು ಅಂತ ಹೇಳಿದ್ರೆ ಬಲರಾಮನ ಕೃಪೆ ಬೇಕು. ಅದೇ ಬಲರಾಮ 500 ವರ್ಷಗಳ ಹಿಂದೆ ನಿತ್ಯಾನಂದ ಪ್ರಭುಗಳಾಗಿ ಬಂದಿತ್ತು. ಎಲ್ಲರೂ ಕೂಡ ನಿತ್ಯಾನಂದ ಬಲರಾಮ ಗುರುತತ್ವ. ಸೊ ಗುರುಗಳ ಏಕೈಕ ಉದ್ದೇಶ ಭಗವಂತನ ಜ್ಞಾನವನ್ನು ಎಲ್ಲ ಬದ್ಧ ಜೀವಗಳಿಗೆ ಕೊಡಬೇಕು ಹಾಗೂ ಆ ಜೀವಾತ್ಮವನ್ನು ಜಾಗೃತಗೊಳಿಸಬೇಕು. ಜೀವ ಜಾಗೋ ಗೌರಾಚಂದ್ರ ಬೋಲೆ ಕೊಥಾ ನಿದ್ರ ಯಾವೋ ಮಾಯಾ ಪಿಶಾಚಿರ ಕೋಲೆ. ಸೊ ಪಿಶಾಚಿಯ ಈ ಭೌತಿಕ ಜಗತ್ತಿನ ಪ್ರಭಾವದಲ್ಲಿ ನಾವು ಆಕರ್ಷಿತರಾಗಿ ಮಲ್ಕೊಂಡ್ಬಿಟ್ಟಿದ್ದೀವಿ. ಗುರುಗಳು ಬಂದಾಗ ನಮ್ಮನ್ನು ಎಚ್ಚರಗೊಳಿಸ್ತಾರೆ ಹಾಗೂ ನಮ್ಮನ್ನು ಭಗವಂತನ ಜೊತೆ ಜೋಡಿಸ್ತಾರೆ. ಬಲರಾಮ ಕೆಲವೊಮ್ಮೆ ಗುರುಗಳು ಒಳ್ಳೆಯ ಮಾತಿನಿಂದ, ಪ್ರೀತಿಯಿಂದ ನಮಗೆ ಪ್ರೇರಣೆ ಕೊಡಬಹುದು. ಕೆಲವೊಮ್ಮೆ ದಂಡ ಬಿಡಿಸಿ ಕೂಡ ಅವರು ಪ್ರೇರಣೆ ಕೊಡ್ಬೋದು. ಸೊ ಗುರುಗಳು ಅಂತ ಹೇಳಿದಾಗ ಯಾವಾಗಲೂ ಪ್ರೀತಿನೇ ಮಾಡಬೇಕು ಅಂತಲ್ಲ. ತಪ್ಪು ಮಾಡಿದಾಗ ಶಿಕ್ಷೆ ಕೂಡ ಕೊಡಬೇಕು. ತಪ್ಪು ಮಾಡಿದಾಗಲೂ ಕೂಡ ಅದನ್ನು ಸುಮ್ಮನೆ ಇದ್ರೆ ಏನಾಗುತ್ತೆ, ವ್ಯಕ್ತಿ ಬದಲಾಗೋದಿಲ್ಲ. ನಮಗೇನಿಷ್ಟ, ನಾವೇನು ಮಾಡಿದ್ರು ಕೂಡ ಗುರುಗಳು ಸುಮ್ಮನೆ ಇರಬೇಕು. ನಮಗೇನು ಬೈಬಾರ್ದು. ನಾವೇನು ಮಾಡಿದ್ರು ಕೂಡ ಅದಕ್ಕೆ ಅದನ್ನು ಹೌದು ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಅಂತ ಹೇಳಿ ಪ್ರೇರಣೆ ಕೊಡಬೇಕು. ಇದು ಉಚಿತವಾದ ಚಿಂತನೆ ಅಲ್ಲ. ಇಂತಹ ಬುದ್ಧಿ ನಾವು ಇಟ್ಕೊಂಡ್ರೆ ನಾವು ಮುಂದುವರಿಲಿಕ್ಕಾಗೋದಿಲ್ಲ. ನಾವು ಯಾವಾಗ ಸಮರ್ಪಣೆ ಮಾಡ್ತೀವಿ, ಗುರುಗಳು ನಮಗೆ ಶಿಕ್ಷೆ ಕೊಟ್ಟರೆ ಅದಕ್ಕೂ ಸರಿ, ನಮಗೆ ಗುಣಗಾನ ಮಾಡಿದ್ರೆ ಅದಕ್ಕೂ ನಾವು ಸರಿ ತಯಾರಿದ್ದೀವಿ. ಸೊ ಇಂಥ ಭಾವನೆ ನಮ್ಮಲ್ಲಿದ್ದರೆ ಕೇವಲ ಗುರುದೊಂದೇ ಕರ್ತವ್ಯ ಅಲ್ಲ. ನಾವು ಆಧ್ಯಾತ್ಮಿಕವಾಗಿ ಬೆಳಿಬೇಕು ಅಂತ ಹೇಳಿದ್ರೆ 50% ಗುರುಗಳದು, ಇನ್ನು 50% ನಮ್ಮದು. ನಾವು ಗುರುಗಳು ಒಂದು ಕಡೆ ಬೋಧನೆ ಮಾಡ್ತಾ ಇರ್ತಾರೆ, ಸ್ಕೂಲಲ್ಲಿ ಟೀಚರ್ ಹೇಳ್ತಾ ಇರ್ತಾರೆ, ಮನೆಗೆ ಹೋಗ್ಬಿಟ್ಟು ಆಟ ಆಡ್ಕೊಂಡು ಕೂತ್ಕೊಂಡ್ರೆ
ಮತ್ತು ಹೇಗೆ ವಿದ್ಯಾಭ್ಯಾಸ ಮುಂದುವರಿಯುತ್ತೆ. ಯಾಕಂದರೆ ಗುರುಗಳು ಟೀಚರ್ ಏನು ಹೇಳಿಲ್ಲ ಅಂದ್ರೂ ಕೂಡ ತಪ್ಪಾಗುತ್ತೆ. ಅರೆ ಎಲ್ಲವೂ ಟೀಚರಿಂದನೇ ಆಗಬೇಕು ಅಂತ ಆಗೋದಿಲ್ಲ. ತಂದೆ ತಾಯಿರು ಏನು ಮಾಡ್ತಾರೆ, ಎಲ್ಲ ಟೀಚರ್ ಮೇಲೆ ಬೈತಾರೆ, ನೀವು ಸರಿಗೆ ಪಾಠ ಮಾಡಿಲ್ಲ, ನೀವು ಸರಿಗೆ ಪಾಠ ಮಾಡಿಲ್ಲ ಅಂತ. ಟೀಚರ್ ಎಲ್ರಿಗೂ ಒಂದೇ ಸಮಯ ಪಾಠ ಮಾಡುವಂಥದ್ದು. ವಿದ್ಯಾರ್ಥಿ ಎಷ್ಟು ಮಟ್ಟಿಗೆ ಸ್ವೀಕಾರ ಮಾಡ್ತಾನೆ ಅವನಷ್ಟು ಮಟ್ಟಿಗೆ ಬೆಳೀತಾನೆ. ಟೀಚರ್ ಕೂರಿಸಿ ಅವನಿಗೆ ಎಕ್ಸಾಮ್ ಬರ್ಸೋಕ್ಕಾಗೋದಿಲ್ಲ ಕೈ ಹಿಡಿದು. ಪ್ರತಿಯೊಬ್ಬ ವ್ಯಕ್ತಿ ಓದಬೇಕು. ಹಾಗೆಯೇ ನಾವು ಸರಿಯಾಗಬೇಕು ಅಂತ ಹೇಳಿದ್ರೆ ಗುರುಗಳಿಂದ ಒಳ್ಳೆಯ ಮಾತು ಜೊತೆಯಲ್ಲಿ ನಿಂದನೆ ಮಾತುಗಳನ್ನು ಕೇಳಲಿಕ್ಕೂ ಕೂಡ ನಾವು ತಯಾರಿರಬೇಕು. ಅದು ಶರಣಾಗತಿ. ಅಂದರೆ ಕೆಲವೊಮ್ಮೆ ಜನರು ಏನಾಗ್ತಾರೆ, ನಿಂದನೆ ಮಾಡಿದ ತಕ್ಷಣ ಗುರು ಸರಿ ಇಲ್ಲ, ನನಗೇ ಬೈದ್ಬಿಟ್ಟ. ಯಾಕೆಂದರೆ ಅದು ಅಹಂಕಾರದ ಭಾವನೆ. ನಾನು ಶ್ರೀಮಂತ, ನಾನು ದಾನಿ, ಹೀಗೆ ಇಂಥ ಭಾವನೆಗಳು ಅಹಂಕಾರ ಇರೋ ಕಾರಣ ಅಥವಾ ಅಜ್ಞಾನ ಇರೋ ಕಾರಣ ಏನು ಮಾಡ್ತಾರೆ, ಗುರುಗಳಿಂದ ದೂರ ಆಗ್ಬಿಡ್ತಾರೆ, ದಾರಿ ತಪ್ತಾರೆ. ನಾವು ಎಚ್ಚರ ಆಗ್ತಾ ಇರಬೇಕು. ಸೊ ಇದೆಲ್ಲ ನಮಗೆ ಈ ಜ್ಞಾನ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇದು ಭಗವಂತ ಅನಸೀಮವಾದ ಕೃಪೆ, ನಮ್ಮನ್ನು ಎಚ್ಚರಗೊಳಿಸ್ತಾ ಇದ್ದಾನೆ. ನಾವು ಒಂದೇ ಥರ ಇರಬಾರ್ದು, ಬುದ್ಧಿಯಿಂದ ಇರಬಾರ್ದು, ಎರಡಕ್ಕೂ ತಯಾರಾಗಿರಬೇಕು. ಅದರಿಂದ ಇಂತಹ ಒಂದು ಭಾವನೆಯಲ್ಲಿ ಬಲರಾಮ ನಮ್ಮ ಹೃದಯದಲ್ಲಿ ಹಲದಿಂದ ಹೇಗೆ ನೇಗಿಲು ಹಾಕಿದಾಗ ಆ ಭೂಮಿ ಮೃದುವಾಗುತ್ತದೆಯೋ, ಎಲ್ಲ ಕಳೆಗಳನ್ನು ತೆಗೆದುಹಾಕುತ್ತದೆಯೋ, ಹಾಗೆ ನಾವು ನಾನಾ ರೀತಿಯ ಕಳೆಗಳಿಗೆ, ಭೌತಿಕ ಆಸೆಗಳಿಗೋಸ್ಕರ ಅಂಟ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ಅಗದು ತೆಗಿಬೇಕು. ನೋವಾಗುತ್ತೆ. ಅದೇ ನೋವನ್ನು ಹೇಗೋ ನಾವು ಸಹಿಸ್ಕೊಂಡ್ರೆ ಸ್ವಲ್ಪ ಸಮಯ ನಿಯಮಗಳು ಪಾಲನೆ ಮಾಡುವಂಥದ್ದು, 16 ಮಾಲೆ ಜಪ ಮಾಡುವಂಥದ್ದು, ಅನೈತಿಕ ಸಂಬಂಧ ಇಲ್ಲ, ಜೂಜಾಟ ಇಲ್ಲ, ಮದ್ಯಪಾನ ಇಲ್ಲ, ಮಾಂಸ ಭಕ್ಷಣೆ ಇಲ್ಲ, ನಿಯಮಗಳು ಪಾಲನೆ ಮಾಡ್ತಾ ಭಕ್ತರ ಸಂಘದಲ್ಲಿ, ಈ ಸಂಘ ಅನ್ನೋದಂತೂ ತುಂಬ ಮುಖ್ಯ. ಒಬ್ಬಂಟಿಯಾಗಿ ಇರೋದು ಸುಲಭ, ಆದರೆ ಸಂಘದಲ್ಲಿರುವಂಥ ತುಂಬ ಕಷ್ಟಕರ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿದ್ದು ಅವ್ರದ್ದೇ ಬುದ್ಧಿಗಳಿರುತ್ತೆ, ಅವರೇ ಮಾರ್ಗಗಳಿರುತ್ತೆ. ಒಬ್ಬಂದು ಒಂದು ರೀತಿ ಚಿಂತನೆ ಇರುತ್ತೆ, ಇನ್ನೊಬ್ಬನಿಗೆ ಚಿಂತನೆ ಇರುತ್ತೆ, ಒಂದು ರೀತಿ ಕಲೆ ಇರುತ್ತೆ, ಇನ್ನೊಂದು ರೀತಿ ಕಲೆ ಇರುತ್ತೆ. ಅಂತಹ ಒಂದು ಸಂಘದಲ್ಲಿ ಯಾವುದೇ ರೀತಿ ಅಸೂಯೆ ಪಡದೆ, ಓ ಇವನು ನನಗಿಂತ ಮುಂದುವರಿತಾ ಇದ್ದಾನೆ, ಅವನು ಕೆಳಗೆ ದಬ್ಬಬೇಕು, ಅಥವಾ ನನಗೆ ಏನೂ ಆಗ್ತಾ ಇಲ್ಲ, ಇವರೆಲ್ಲ ಮುಂದುವರಿತಾ ಇದ್ದಾರೆ ಅಂತ ಬೇಸರ ಪಡುವಂಥದ್ದು ಎರಡು ರೀತಿ ಆಗುತ್ತೆ. ಒಂದು ಅಸೂಯೆ ಬರುತ್ತೆ ಕೆಲವೊಮ್ಮೆ ಏನಾಗುತ್ತೆ, ಉತ್ಸಾಹ ಕಳ್ಕೊಂಡ್ಬಿಡುತ್ತೆ. ಇಂತಹ ಸಂಘದಲ್ಲಿ ಇಂತಹ ಭಾವನೆಗಳಿಗೆ ಅವಕಾಶವನ್ನು ಕೊಡದೆ ಗುರುಗಳ ಯಾಚನೆ ಮಾಡುತ್ತಾ, ಗುರುಗಳ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಏನೇ ಮನಸ್ಸಲ್ಲಿ ಚಿಂತನೆಗಳಿದ್ರೂ ಕೂಡ ಗುರುಗಳ ಜೊತೆ ಹೋಗಿ ಮಾತನಾಡಿ ಮನಸ್ಸಲ್ಲಿರುವಂತಹ ಒಂದು ಚಿಂತನೆಯನ್ನು ದೂರಪಡಿಸ್ಕೊಂಡು ಮುಂದುವರಿಯುವಂಥದ್ದು ಇದು ವಿದ್ಯಾರ್ಥಿಯ ಕರ್ತವ್ಯ. ಸೊ ಹೀಗೆ ಮಾಡಿದಾಗ ಆ ಗುರುಗಳು ನಮ್ಮ ಒಂದು ಒಂದು ಸಣ್ಣ ಕಿಡಿ ಏನು ನಮ್ಮ ಹೃದಯದಲ್ಲಿ ಬೆಳೆದಿದೆ ಅದನ್ನು ಅಗ್ನಿಯಾಗಿ ಪರಿವರ್ತನೆಗೊಳಿಸ್ತಾರೆ. ಅನೇಕ ಬಾರಿ ರಾಮಾಯಣದಲ್ಲಿ ಹನುಮಂತನ ಒಂದು ಉದಾಹರಣೆ ಕೂಡ ಕೊಡ್ತಾರೆ. ಹನುಮಂತನು ಕೂಡ ಗುರುಸ್ಥಾನ. ಕೆಲವೊಮ್ಮೆ ಲಕ್ಷ್ಮಣನು ಕೂಡ ಗುರು, ಹನುಮಂತನು ಗುರು. ಯಾಕಂದರೆ ಹನುಮಂತನು ಏನು ಮಾಡ್ದ, ಜೀವಾತ್ಮವನ್ನು ಪರಮಾತ್ಮ ಜೊತೆ ಜೋಡಣೆ ಮಾಡಿದ. ಸೊ ಇಲ್ಲಿ ಜೀವಾತ್ಮ ಸೀತಾಮಾತೆಯನ್ನು ಸೂಚಿಸುತ್ತೆ. ಹೇಗೆ ಸೀತಾಮಾತೆ ರಾವಣನಿಂದ ಅಪಹರಿತವಾಗಿತ್ತು. ಆಗ ಹನುಮಂತ ಹೋಗಿ ಸೀತಾಮಾತೆಗೆ ಭಗವಂತನ ಬಗ್ಗೆ ಜಾಗೃತ ಕೊಟ್ಟ. ಸೀತಾಮಾತೆ ಒಬ್ಬಂಟಿಯಾಗಿ ಹಲವು ಸಮಯ ಆಗಿತ್ತು. ರಾವಣ ಬಂದು ಹೆದರಿಸಿದ್ದ, ಮತ್ತೆ ನೀನು ಸ್ವೀಕಾರ ಮಾಡಲಿಲ್ಲ, 1 ವರ್ಷ ಸಮಯ ಕೊಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ನಾನೇ ನಿನ್ನ ಕತ್ತರಿಸಿ ತುಂಡು ಮಾಡಿ ತಿಂದು ಬಿಡ್ತೀನಿ ಅಂತ ಹೆದರಿಸ್ತಾರೆ. ಆಗ ಸೀತಾಮಾತೆ ತುಂಬ ದುಃಖಿತಳಾಗ್ಬಿಡ್ತಾಳೆ. ಯಾಕೆ ಇಷ್ಟೊಂದು ಕಷ್ಟ ಅಂತ ಹೇಳಿ, ನನಗೆ ಈ ಜೀವನ ಬೇಡ, ರಾಮಚಂದ್ರನಿಂದ ನನ್ನ ಜೀವನ ಬೇಡ ಅಂತ ಹೇಳಿ ಅವಳ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ತಯಾರಾಗ್ತಾಳೆ. ಆಗ ಹನುಮಂತ ಬಂದಿದ್ದಾನೆ. ಹನುಮಂತ ಬಂದು ಮರದ ಮೇಲೆ ವೀಕ್ಷಣೆ ಮಾಡ್ತಾ ಇದ್ದಾನೆ. ಏನು ಮಾಡೋದು ನೇರವಾಗಿ ಎಗರುಬಿಟ್ಟು ನಿಲ್ಸಕ್ಕೆ ಹೋದರೆ ಅವಳು ಸೀತಾಮಾತೆಗೆ ಸಂದೇಹ ಬರುತ್ತೆ. ಯಾಕಂದರೆ ರಾವಣ ಬೇರೆ ಬೇರೆ ರೂಪದಲ್ಲಿ ಬರ್ತಾನೆ, ಹೀಗೆ ಮಂಗನ ರೂಪದಲ್ಲಿ ಬಂದಿರ್ಬೋದು ಅಂತ ಭಯ ಪಡ್ತಾಳೆ ಅಂತ ಹೇಳಿ ಏನು ಮಾಡ್ತಾನೆ, ಹನುಮಂತ ತುಂಬ ಬುದ್ಧಿವಂತಿಕೆಯಿಂದ ಚಾಣಾಕ್ಷತೆಯಿಂದ ಮರದ ಮೇಲೆ ಕೂತ್ಕೊಂಡು ರಾಮನ ಗುಣಗಾನ ಮಾಡಲಿಕ್ಕೆ ಶುರು ಮಾಡ್ತಾನೆ. ರಾಮನ ಗುಣಗಾನ ಮಾಡ್ತಾ ಇದ್ದ ಹಾಗೆ ಯಾವಾಗ ರಾಮನ ನಾಮ ಸೀತಾಮಾತೆ ಕಿವಿಗೆ ಹೋಗುತ್ತೆ, ಅವಳ ಮನಸ್ಸು ಉಲ್ಲಾಸದಿಂದ ಮೂಡುತ್ತೆ. ಆ ಬೇಸರ ಏನಿತ್ತು ಆ ಬೇಸರ ಹೋಗುತ್ತೆ. ಹಾಗೂ ಅವಳಿಗೆ ಮತ್ತೆ ಪುನಃ ರಾಮಚಂದ್ರ ಬರ್ತಾನೆ, ನನ್ನನ್ನು ಕಾಪಾಡ್ತಾನೆ,
ಅನ್ನುವಂತಹ ಒಂದು ಉತ್ಸಾಹ, ಆ ಧೈರ್ಯ ಅವಳಿಗೆ ಬರುತ್ತೆ. ಹಾಗೆಯೇ ಜೀವನದಲ್ಲಿ ನಾವೆಲ್ಲ ಪೀಡಿತರಾಗಿ, ಜೀವನ ಬೇಡ, ನಾನಾ ರೀತಿಯ ಕಷ್ಟಗಳಿಂದ ಪೀಡಿತವಾಗಿ ಅನೇಕ ಬಾರಿ ಯೋಚನೆ ಮಾಡ್ತಾರೆ, ನನಗೆ ಈ ದೇಹ ನಾನು ಬಿಟ್ಬಿಡಬೇಕು, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಚಿಂತನೆ ಬಂದಾಗ ಯಾರು ಗುರುಗಳೇ ಆಶ್ರಯದಲ್ಲಿರ್ತಾರೆ, ಗುರುಗಳ ಕೃಪೆ ಸಿಗುತ್ತೆ. ಆ ಗುರುಗಳ ಒಂದು ಪ್ರೇರಣೆಯಿಂದ ಆ ಜೀವಾತ್ಮಕ್ಕೆ ಮತ್ತೆ ಪುನಃ ನಾನು ಮುಂದುವರಿತೀನಿ, ಕೃಷ್ಣನ ಕೃಪೆ ಪ್ರಾಪ್ತಿ ಮಾಡ್ತೀನಿ ಅನ್ನುವಂತಹ ಧೈರ್ಯ ವ್ಯಕ್ತಿಗೆ ಬರುತ್ತೆ. ಆ ಗುರುವಿನ ಕರ್ತವ್ಯವೂ ಕೂಡ ಇದು. ಯಾವಾಗ ಶಿಷ್ಯನಿಗೆ ಉತ್ಸಾಹ, ಇದು ಸಾಧಾರಣವಾಗಿ ಶುರುನಲ್ಲಿ ಎಲ್ರಿಗೂ ಉತ್ಸಾಹ ಇರುತ್ತೆ. ಶುರುನಲ್ಲಿ ಬಂದಾಗ ಭಕ್ತಿಯಲ್ಲಿ ಮುಂದುವರಿಬೇಕು, ಒಂದು ಮಾರ್ಗ ಸಿಕ್ಕಿದೆ ಅಂತ ಉತ್ಸಾಹ ಬರುತ್ತೆ. ಅರೆ ವರ್ಷಗಳು ಆಗ್ತಾ ಇದ್ದ ಹಾಗೆ ಏನಾಗುತ್ತೆ, ಮತ್ತೆ ಪುನಃ ಉತ್ಸಾಹ ಕಡಿಮೆ ಆಗ್ತಾ ಹೋಗುತ್ತೆ. ಜಪ ಮಾಡ್ತಾ ಇದ್ದೀವಿ, ಏನೂ ಆಗ್ತಾ ಇಲ್ಲ, ಬರ್ತಾ ಇದ್ದೀವಿ. ಎಷ್ಟು ಜನ ನಾವು ನೋಡಿದ್ದೀವಿ, ಎಷ್ಟು ಜನ ಬರ್ತಾ ಇದ್ರು, ಬಂದರು ಹೋದರು. ಯಾಕೆಂದರೆ ಅವ್ರು ಬಂದು ಭಕ್ತಗಳ ಸಂಘ ಮಾಡಲಿಲ್ಲ, ನೇರವಾಗಿ ಭಗವಂತನ ಸಂಘ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಸಂಘದಲ್ಲಿರಬೇಕು, ಭಕ್ತರ ಜೊತೆ ಮಾತಾಡಬೇಕು, ಆಧ್ಯಾತ್ಮಿಕ ಚಿಂತನೆ ಮಾಡಬೇಕು, ತಪಸ್ಸೆ ಮಾಡಬೇಕು ಅಂತ ಆಸಕ್ತಿ ಇರಲಿಲ್ಲ. ಕೇವಲ ಆಸೆಗಳೇ ಇಲ್ಲಿ ಪೂರೈಕೆ ಆಗುತ್ತೆ ಅಂತ ಬಂದರು. ಕೆಲವೊಂದು ಆಸೆ ಪೂರೈಕೆ ಆಯಿತು, ಪೂರೈಕೆ ಆದರೂ ಬಿಟ್ಟು ಹೋದರು, ಪೂರೈಕೆ ಆಗದಿರೋರು ಬಿಟ್ಟು ಹೋದರು. ಅರೆ ಯಾರು ಭಕ್ತರ ಸಂಘ ಮಾಡಿದ್ರು, ಆಧ್ಯಾತ್ಮಿಕ ವಿಷಯಗಳನ್ನು ತಿಳ್ಕೊಂಡ್ರು, ಶ್ರವಣ ಮಾಡಿದ್ರು, ಕೀರ್ತನ ಮಾಡಿದ್ರು, ಅವ್ರು ಇಷ್ಟು ಮಟ್ಟಿಗೆ ಸ್ವಲ್ಪ ಉಳ್ಕೊಂಡಿದ್ದೀರಿ. ಆದ್ದರಿಂದ ಇದು ತುಂಬ ಮುಖ್ಯಕರವಾದಂತಹದ್ದು. ನಾವು ಗುರುಗಳ ಆಶ್ರಯ ಪಡ್ಕೋಬೇಕು, ಗುರುಗಳ ಆಶ್ರಯದಲ್ಲಿರಬೇಕು. ಹೇಗೆ ಬಲರಾಮ ಒಮ್ಮೆ ಕೃಷ್ಣ ಕಾಲಿಯ ಜೊತೆ ಯುದ್ಧ ಮಾಡ್ತಾ ಇದ್ದಾಗ ಯಮುನಾ ನದಿ ಒಳಗಡೆ ಹೋಗ್ಬಿಟ್ಟಿರ್ತಾನೆ. ಆ ಹಾವು ಅವನನ್ನು ಸುತ್ತಿ ಅವನನ್ನು ಹಿಂಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಸುಮಾರು 45 ನಿಮಿಷಗಳಾಗತ್ತಂತೆ ಅಲ್ಲಿ ಈ ಹೋರಾಟ. ಹಾಗೆ ಎಲ್ಲ ಜನ ಗ್ರಾಮಸ್ಥರು ಸೇರಿದ್ದಾರೆ. ಯಶೋಧ ಮಾತೆ ನೋಡ್ತಾ ಇದ್ದಾಳೆ, ಮೂರ್ಛೆ ಹೋಗ್ತಾ ಇದ್ದಾಳೆ. ನೋಡ್ಬಿಟ್ಟು ಕೃಷ್ಣನ ಹಾವು ಹಿಡ್ಕೊಂಡ್ಬಿಟ್ಟಿದೆ ಎಲ್ಲ ಅಂತ. ನಂದ ಮಹಾರಾಜ, ನಾನು ಕೃಷ್ಣ ಹಾವು ತಿಂದ್ಬಿಡ್ತು, ನಾನು ಬದುಕೋದಿಲ್ಲ ಅಂತ ಹೇಳಿ ಅವನು ಯಮುನಾ ನದಿಗೆ ಎಗರಕ್ಕೆ ಹೋಗ್ತಾನೆ. ಅರೆ ಬಲರಾಮ ತಡಿತಾನೆ, ನಿಂತ್ಕೊಳ್ಳಿ, ಏನೂ ಆಗೋದಿಲ್ಲ, ಅವನು ಕೃಷ್ಣ ಸಾಧಾರಣವಾದ ಹುಡುಗ ಅಲ್ಲ, ನಿಂತ್ಕೊಳ್ಳಿ, ಏನಾಗಲ್ಲ, ವಾಪಸ್ ಬರ್ತಾನೆ ಅಂತ ಸಾಂತ್ವನ ಕೊಡ್ತಾನೆ. ಯಾವಾಗ ಬಲರಾಮನ ಮುಖದಲ್ಲಿ ಆ ನಗುಮುಖ ನೋಡ್ತಾನೆ, ಆ ಧೈರ್ಯ, ಆ ಮಾತು ಇವರಿಗೆ ಬೀಳುತ್ತೆ, ಆಗ ಮತ್ತೆ ಪುನಃ ಅವರು ಶಾಂತಿಯಿಂದ ಕೂತ್ಕೊಂಡು ನೋಡ್ತಾರೆ, ಭಗವಂತನ ಪ್ರಾರ್ಥನೆ ಮಾಡ್ಕೋತಾರೆ. ಸೊ ಹೀಗೆ ಗುರುಗಳ ಒಂದು ಸ್ಥಾನ ತುಂಬ ಮುಖ್ಯಕರವಾದಂಥದ್ದು. ಗುರುಗಳ ಆಶ್ರಯ ಪಡ್ಕೋಬೇಕು. ಸೊ ಗುರುಗಳು ನಮ್ಮ ಒಳಗಿರುವಂಥ ಅಂಧಕಾರವನ್ನು ದೂರ ಹೋಗಲಾಡಿಸ್ತಾರೆ. ಶ್ರೀಲ ಭಕ್ತಿಸ್ನಾನ ಠಾಕೂರ ಅವರ ಆವಿರ್ಭಾವ ದಿವಸ ಆಚರಣೆ ಮಾಡಿದ್ರು, 150ನೇ ವಾರ್ಷಿಕೋತ್ಸವವನ್ನು. ಅವರು ಸಿಂಹ ಗುರು ಅಂತ ಕರೀತಾ ಇದ್ರು. ಎಷ್ಟು ಧೈರ್ಯದಿಂದ ಅವರು ಭಕ್ತಿಯ ಪ್ರಚಾರ ಮಾಡ್ತಾ ಇದ್ರು. ಯಾರೆಲ್ಲ ಮೋಸ ಮಾಡುವಂತಹ ಸಂಸ್ಥೆಗಳಿದೆ ಅಥವಾ ಬೇರೆ ಬೇರೆ ಮಠದವರಿದ್ದಾರೆ, ಅವರೆಲ್ಲ ಭಕ್ತಿಸ್ನಾನ ನೋಡಿದ ತಕ್ಷಣ ಓಡೋಗ್ಬಿಡೋರು. ಯಾಕೆಂದರೆ ಅವ್ರು ವಾದ ಮಾಡೋರು, ಶಾಸ್ತ್ರಗಳಿಂದ ಅವರು ಪ್ರಮಾಣಗಳನ್ನು ಕೊಡೋರು. ಎಲ್ಲಿದೆ, ನೀವು ಹೇಳ್ತಾ ಇರೋ ಪ್ರಕಾರ ಎಲ್ಲಿದೆ ಹೇಳಿ ನೋಡೋಣ ಅಂತ. ಅದನ್ನೆಲ್ಲ ಓಡೋಗ್ಬಿಡೋರು. ಕೆಲವು ಜನ ಇರ್ತಾ ಇದ್ರು ನಿರಾಕಾರವಾದಿಗಳು, ಭಗವಂತ ಶೂನ್ಯ, ಭಗವಂತ ನಿರಾಕಾರ, ಭಗವಂತ ರೂಪ ಇಲ್ಲ ಅಂಥವ್ರು ಕೂಡ ಯಾರೂ ಶ್ರೀಲ ಪ್ರಭುಪಾದರು ಮುಂದೆ ನಿಲ್ತಾ ಇರಲಿಲ್ಲ. ಯಾಕಂದರೆ ಪ್ರಭುಪಾದರು ವಾದ ಮಾಡಿ ಪ್ರಮಾಣಗಳನ್ನು ಕೊಟ್ಟು ಸತ್ ಚಿತಾನಂದ ರೂಪ ಕೃಷ್ಣನೇ ಭಗವಂತ, ಕೃಷ್ಣ ದಿವ್ಯವಾದ ರೂಪ ಇದೆ, ಅವನ ಪ್ರೀತಿಯ ಸೇವೆ ತೊಡಗಬೇಕು, ಅದು ಈ ನಿಯಮಗಳ ಪ್ರಕಾರ ನಾವು ಮಾಡಬೇಕು ಅಂತವ್ರು ಸ್ಥಾಪನೆ ಮಾಡ್ತಾಯಿದ್ರು. ಒಮ್ಮೆ ಅವರು ನವದ್ವೀಪದಲ್ಲಿ ಈಗ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಎದುರುಗಡೆಯಿಂದ ಒಬ್ಬ ಮಾಯಾವಾದಿ, ಇನ್ನೊಬ್ಬ ಸನ್ಯಾಸಿ ಅವನು ಮುಂದೆಯಿಂದ ಬರ್ತಾ ಇರ್ತಾನೆ. ಸೊ ಎಲ್ಲರೂ ಅಂದ್ಕೋತಾರೆ, ಇವತ್ತು ಇಬ್ಬರು ಎದುರೆದುರಿಗೆ ಬರ್ತಾ ಇದ್ದಾರೆ, ಇವತ್ತೇನೋ ಆಗುತ್ತೆ, ಘಟನೆ ಆಗುತ್ತೆ ಅಂತ. ಎಲ್ಲರೂ ಹೆಂಗಾಗುತ್ತೆ ಅಂತ ಯೋಚನೆ ಮಾಡ್ತಾರೆ, ಏನೋ ವಾದ ವಿವಾದ ಆಗುತ್ತೆ ಅಂತ. ಭಕ್ತಿಸ್ನಾನ ಠಾಕೂರರು ನೋಡಿ ಯಾವಾಗ ಹತ್ತಿರ ಬರ್ತಾನೆ, ಕೈ ಎತ್ತಿ ಜಾಸ್ತಿ ಕಪಾಲಕ್ಕೆ ಹೊಡೆದು ಬಿಡ್ತಾರೆ ಆ ವ್ಯಕ್ತಿಗೆ, ಮತ್ತೆ ಹೋಗ್ಬಿಡ್ತಾರೆ. ಸೊ ಇಲ್ಲಿ ಇಷ್ಟೇ, ಹಾಗಂತ ನಾವು ಸಿಕ್ತವ್ರಿಗೆಲ್ಲ ಹೊಡಿಬೇಕು ಅಂತಲ್ಲ. ಸೊ ನಮಗೆ ಆ ಶಕ್ತಿ ಇಲ್ಲ. ಅಂತಹ ಗುರುಗಳಲ್ಲಿ ಅಂತಹ ಶಕ್ತಿ ಇದೆ. ಶ್ರೀಲ ಪ್ರಭುಪಾದರು ಕೂಡ ಅನೇಕ ಬಾರಿ ಅವರು ಕೆಲವು ಮಾಯವಾದಿಗಳು, ನಾಸ್ತಿಕರನ್ನು ಭೇಟಿಯಾದಾಗ ಇವರು ರಾಸ್ಕಲ್ ಅಂತ ಬೈತಾ ಇದ್ರು. ಆದರೂ ಅವರು ಅದನ್ನು ಸ್ವೀಕಾರ ಮಾಡ್ಕೋತಾ ಇದ್ರು.
ಯಾಕಂದರೆ ರಾಜಕುಲ ಅಂತ ಬೈದವರು ಯಾರೂ ಅಲ್ಲ. ಇಂತಹ ಮಹಾನ್ ವ್ಯಕ್ತಿಗಳು ಯಾವುದೊಂದು ರೀತಿಯಲ್ಲಿ ಬೈದ್ರಲ್ಲ. ಪ್ರಭುಪಾದರು ಹೇಳ್ತಾ ಇದ್ರು, ನನಗೆ ವಯಸ್ಸಾಗಿದೆ, ಅದರಿಂದ ನಾನು ಬೈದಾಗಲೂ ಕೂಡ ಅವರು ತುಂಬ ಗಂಭೀರವಾಗಿ ತಗೊಳ್ಳೋದಿಲ್ಲ. ಹೌದು, ಗುರುಗಳು ಬೈದಿದ್ದಾರೆ ಅಂಥೇಳಿ ಅವ್ರು ಅರ್ಥ ಮಾಡಿಕೊಂಡು ಬದಲಾಗ್ತಾರೆ. ನೀವು ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಸೊ ನಾವು ಯಾವ ರೀತಿ ಮಾಡಬೇಕು, ನಾವು ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು, ನಮ್ಮ ದಿನನಿತ್ಯ ಸಾಧನೆ ನಾವು ಚೆನ್ನಾಗಿ ಮಾಡ್ಕೋಬೇಕು. 16 ಮಾಲೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಸತ್ಯ ಜಪ ಮಾಡ್ಕೋಬೇಕು. ಮತ್ತು ನಾವು ಇದನ್ನು ಇನ್ನೊಬ್ಬರಿಗೆ ಪ್ರಚಾರ ಮಾಡಲಿಕ್ಕೆ ಹೋಗಬೇಕು. ನಮ್ಮ ಸಾಧನೆ ಚೆನ್ನಾಗಿತ್ತು, ನಮ್ಮ ಶ್ರದ್ಧೆ ಚೆನ್ನಾಗಿತ್ತು, ಈ ಶ್ರದ್ಧೆಯ ಭಾವನೆ ಏನಾಗುತ್ತೆ, ಇನ್ನೊಬ್ಬರಿರುವಂಥ ವ್ಯಕ್ತಿಯ ಒಂದು ಅಜ್ಞಾನವನ್ನು ದೂರ ಮಾಡುತ್ತೆ, ಹಾಗೂ ಅವನು ಕೂಡ ಆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಶುರು ಮಾಡ್ತಾನೆ. ಸೊ ಹೀಗೆ ಇಲ್ಲಿ ಬಲರಾಮನ ನಾಮಕರಣ ಅನ್ನೋದು ಆಗುತ್ತೆ. ಹಾಗೂ ಮುಂದೆ ಆದಮೇಲೆ ಇನ್ನೊಂದು ತೊಟ್ಲು ನೋಡ್ತಾರೆ. ಇನ್ನೊಂದು ತೊಟ್ಲಲ್ಲಿ ಕೃಷ್ಣ ಅವನು ತುಂಬ ಮುದ್ದಾಗಿ ಅವನು ಕೂಡ ಕಾಣ್ತಾ ಇದ್ದಾನೆ. ಆಗ ಗರ್ಗಮುನಿಗಳು ಹೇಳ್ತಾರೆ, ಪ್ರಾಗಯಂ ವಾಸುದೇವಸ್ಯ ಕ್ವಚಿತ್ವಾತಸ್ತವಾತ್ಮಜಃ ವಾಸುದೇವ ಇತಿ ಶ್ರೀಮಾನವಿಜ್ಞಾನಃ ಸಂಪ್ರಕ್ಷತೆ ಆಸನ್ ವರ್ಣಾಸ್ತ್ರಯೋ ಯಸ್ಯ ಗುಣತೋ ಅನುಯುಗಂ ತನೋಃ ಶುಕ್ಲೋ ರಕ್ತಸ್ತಥಾ ಪೀತ ಇದಾನೀಂ ಕೃಷ್ಣತಾಂ ಗತಃ. ನಿನ್ನ ಮಗ ಕೃಷ್ಣನು ಪ್ರತಿಯೊಂದು ಯುಗದಲ್ಲಿಯೂ ಅವತಾರ ತಾಳುತ್ತಾನೆ. ಹಿಂದೆ ಬಿಳಿ, ಕೆಂಪು ಮತ್ತು ಹಳದಿ ಈ 3 ವರ್ಣಗಳನ್ನು ಅವನು ಧರಿಸಿದ್ದ. ಈಗ ಕೃಷ್ಣ ವರ್ಣದವನಾಗಿದ್ದಾನೆ. ನಿನ್ನ ಈ ಸುಂದರ ಮಗು ಹಿಂದೆ ಹಲವಾರು ಉದ್ದೇಶಗಳಿಗಾಗಿ ವಸುದೇವನ ಮಗನಾಗಿ ಹುಟ್ಟಿದ್ದ. ಆದುದರಿಂದ ಪ್ರಾಜ್ಞರು ಕೆಲವೊಮ್ಮೆ ಈ ಮಗುವನ್ನು ವಾಸುದೇವ ಎಂದು ಕರೆಯುತ್ತಾರೆ. ಗರ್ಗಮುನಿ ಸೂಕ್ಷ್ಮವಾಗಿ ನಂದ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ, ನಿನ್ನ ಮಗ ಅಂತ ನೀನು ತಿಳ್ಕೊಂಡಿದ್ರು ಕೂಡ ನಿಜವಾಗಿ ಇದು ವಸುದೇವನ ಮಗ. ವಸುದೇವನಿಂದ ಕೃಷ್ಣನಿಗೆ ವಾಸುದೇವ ಅಂತ ಹೆಸರು ಬಂದಿಲ್ಲ. ವಾಸುದೇವ ಅಂತ ಹೇಳಿದ್ರೆ ಸರ್ವವ್ಯಾಪಿ, ಎಲ್ಲವನ್ನು ಕೂಡ ಆವರಿಸ್ಕೊಂಡಿರುವಂಥವು. ಅವನಿಗೆ ವಾಸುದೇವ. ಸೊ ವಾಸುದೇವನ ತಂದೆಗೆ ವಸುದೇವ ಅಂತ ಹೆಸರು ಬಂತು. ಯಾವಾಗ ವಸುದೇವ ಜನನ ಆದ, ಕೃಷ್ಣ ತಂದೆ ಅವನು ಹುಟ್ಟಿದಾಗ ಆಕಾಶದಲ್ಲಿ ಎಲ್ಲ ದೇವಾನ್ ದೇವತೆಗಳು ಗಂಟೆ, ಮೃದಂಗ ಎಲ್ಲ ಬಾರಿಸಿದ್ರಂತೆ ಆಕಾಶದಲ್ಲಿ. ಅದಕ್ಕೆ ಅವನ ಜನ್ಮನಾಮ ಇತ್ತು ಅನಾಕ ದುಂದುಬಿ ಅಂತ. ಅನೇಕ ದುಂದುಬಿ ಇದೆಲ್ಲ ಬಾರಿಸ್ತಾ ಇದ್ರಂತೆ ಆಕಾಶದಲ್ಲಿ ದೇವಾನ್ ದೇವತೆ. ಅಂದರೆ ಈ ವ್ಯಕ್ತಿ ಮುಂದೆ ಕೃಷ್ಣನ ಜನನಕ್ಕೆ ಕಾರಣನಾಗ್ತಾನೆ ಅಂತ. ಅಂದರೆ ಭಗವಂತನಿಂದ ಅವ್ರ ತಂದೆ ತಾಯಿಗೆ ಹೆಸರು ಬಂತು. ನಮಗೆ ಹೆಸರಿನಿಂದ ಬರುತ್ತೆ, ನಮ್ಮ ತಂದೆ ತಾಯಿಯಿಂದ ನಮಗೆ ಹೆಸರು ಕೊಡ್ತಾರೆ. ಭಗವಂತ ತನ್ನಿಂದ ಅವರ ತಂದೆ ತಾಯಿಗೆ ಹೆಸರುಗಳು ಕೊಟ್ಟರು. ಅದರಿಂದ ಎಲ್ಲರಿಗೂ ಅವಕಾಶ ಕೊಡುವಂಥವನು ಭಗವಂತ. ಭಗವಂತನಿಗೆ ಯಾರೂ ತಂದೆ ತಾಯಿ ಅಲ್ಲ, ಎಲ್ಲರೂ ಕೂಡ ಭಗವಂತನ ಅಂಶಗಳೇ. ಆದರೂ ಭಕ್ತಾದಿಗಳು ಆ ಭಾವನೆ, ನಾನು ನಿನ್ನ ಮಗುವಾಗಿ ಸೇವೆ ಮಾಡಬೇಕು ಅಂತ ಅವರು ತಪಸ್ಸೆ ಮಾಡಿರೋ ಕಾರಣ ಆ ಭಕ್ತರ ಮುಖಾಂತರ ಅವನು ಮಗುವಾಗಿ ಬಂದೇ ಹೊರತು ನಮ್ಮ ಹಾಗೆಯೇ ಕರ್ಮಗಳಿಂದ ಭಗವಂತ ಪ್ರಕಟವಾಗಿಲ್ಲ ಅನ್ನೋದು ನಾವು ತಿಳಿಯಬೇಕಾಗಿದೆ. ಸೊ ಹೀಗೆ ಭಗವಂತನ ನಾಮಕರಣ ಇಲ್ಲಿ ಕೃಷ್ಣ. ಹಾಗೂ ಇಲ್ಲಿ ಗರ್ಗಮುನಿಗೆ ಹೇಳ್ತಾ ಇದ್ದಾರೆ, ಸಾಧಾರಣ ಬಾಲಕ ಅಂತ ತಿಳಿಬೇಡ, ಹಿಂದೆನೂ ಕೂಡ ಬಂದಿದ್ದಾನೆ. ಹಿಂದೆ ಅವನು ಕೆಂಪು ಬಣ್ಣದಲ್ಲಿ ಬಂದಿದ್ದ, ಪೀತ ವರ್ಣದಲ್ಲಿ ಬಂದಿದ್ದ, ಹಸಿರು ಬಣ್ಣದಲ್ಲಿ ಬಂದಿದ್ದ. ಸೊ ಸತ್ಯಯುಗದಲ್ಲಿ ಬಿಳಿ ಬಣ್ಣ ಅಂದೇ ಕಪಿಲ ಮುನಿಗಳಿದ್ದರು, ವಾಮನ ರೂಪ ಆಗಿತ್ತು. ಕೆಂಪು ಬಣ್ಣ ಪೃಶ್ನಿಗರ್ಭ, ಯಜ್ಞ. ಅನಂತರ ಹಸಿರು ಬಣ್ಣ ಭಗವಂತ ಶ್ರೀರಾಮಚಂದ್ರ. ಈಗ ಅವನು ಕೃಷ್ಣ ಬಣ್ಣ. ಕೃಷ್ಣ ಅಂತ ಹೇಳಿದ್ರೆ ಒಂದು ಕಪ್ಪು, ನೀಲ ಮೇಘ ಶ್ಯಾಮ. ಕಪ್ಪು ಅಂದರೆ ನಮ್ಮ ಕೂದಲು ಕಪ್ಪಲ್ಲ, ನೀಲ ಮೇಘ ಶ್ಯಾಮ. ಅವನು ಆಕರ್ಷಣೀಯವಾದಂತಹ ವ್ಯಕ್ತಿ. ಹಾಗೂ ದ್ವಾಪರ ಯುಗ ಆದಮೇಲೆ ಕಲಿಯುಗದಲ್ಲಿ ಭಗವಂತ ಬಂದಿದ್ದಾನೆ ಸುವರ್ಣ ಬಣ್ಣ, ಸುವರ್ಣವರ್ಣ ಹೇಮಾಂಗು.
ಚಿನ್ನದ ಬಣ್ಣದಲ್ಲಿ ಬಂದಂಥವರು ಶ್ರೀ ಚೈತನ್ಯ ಮಹಾಪ್ರಭು. ಹೀಗೆ ಭಗವಂತ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಬಣ್ಣಗಳಲ್ಲಿ ಬರ್ತಾರೆ, ಬೇರೆ ಬೇರೆ ರೀತಿ ಲೀಲೆಗಳನ್ನು ಮಾಡ್ತಾರೆ, ಬೇರೆ ರೀತಿ ಆಕರ್ಷಣೆ ಮಾಡ್ತಾರೆ. ಆದರೆ ಆ ಬೇರೆ ಯುಗಗಳಲ್ಲಿ ಬಂದಂತಹ ಆ ಅವತಾರಗಳಲ್ಲಿ ಕೆಲವೊಂದು ಲೀಲೆಗಳನ್ನು ಮಾತ್ರ ಪ್ರಕಟ ಮಾಡ್ತಾರೆ, ಪೂರ್ಣ ಶಕ್ತಿಯನ್ನು ಪ್ರಕಟ ಮಾಡೋದಿಲ್ಲ. ಆದರೆ ಎಲ್ಲ ಅವತಾರಗಳ ಪೂರ್ಣವಾದ ಶಕ್ತಿಯನ್ನು ಇಲ್ಲಿ ಅವನು ಪ್ರಕಟ ಮಾಡ್ತಾನೆ. ಆದ್ದರಿಂದ ಇವನಿಗೆ ಉಚಿತವಾದ ನಾಮ ಅಂದರೆ ಕೃಷ್ಣ, ಪೂರ್ಣ ಪುರುಷೋತ್ತಮ, ಸರ್ವಗುಣ ಸಂಪನ್ನ ಕೃಷ್ಣ. ಕೃಷ್ಣನ ಹೆಸರಿನ ಅರ್ಥ ಆಕರ್ಷಯತಿ ಇತಿ ಕೃಷ್ಣ, ಎಲ್ಲರನ್ನು ಆಕರ್ಷಣೆ ಮಾಡುವಂಥವನು. ಎಲ್ಲರಿಗೆ ಯಾರಿಂದ ಆಕರ್ಷಣೆ ಆಗುತ್ತೆ? ಕೆಲವರಿಗೆ ಒಬ್ಬರದ್ದು ರೂಪ ಕಂಡ್ರೆ ಆಕರ್ಷಣೆ ಆಗುತ್ತೆ, ಕೆಲವರದು ಶಕ್ತಿ ಕಂಡ್ರೆ ಆಕರ್ಷಣೆ ಆಗುತ್ತೆ, ಇನ್ನು ಕೆಲವರು ಐಶ್ವರ್ಯ ಕಂಡ್ರೆ ಆಕರ್ಷಣೆ ಆಗುತ್ತೆ, ಇನ್ನು ಕೆಲವು ವಿದ್ಯಾಬುದ್ಧಿಯಿಂದ ಆಕರ್ಷಣೆ ಆಗ್ತಾರೆ, ಇನ್ನು ಕೆಲವು ಕೀರ್ತಿಯಿಂದ ಆಕರ್ಷಣೆ ಆಗ್ತಾರೆ, ಕೆಲವು ವೈರಾಗ್ಯದಿಂದ ಆಕರ್ಷಣೆ ಆಗ್ತಾರೆ. ಈ ಎಲ್ಲ ಐಶ್ವರ್ಯಗಳು ಸನ್ನಂ ಬಗಾಯಿತಿ ಅಂಗನ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯಃ ಜ್ಞಾನ ವೈರಾಗ್ಯ ಆಸ್ತಿಕ್ಯಂ ಸನ್ನಂ ಬಗ ಇತಿ ಅಂಗನ. ಈ ಎಲ್ಲ ಗುಣಗಳು ಪೂರ್ಣವಾಗಿರುವಂತಹ ವ್ಯಕ್ತಿ ಈ ಕೃಷ್ಣ. ಎಲ್ಲ ಗುಣಗಳು ಇದು ಪ್ರಕಟ ಮಾಡ್ತಾನೆ. ಅದರಿಂದ ಇವನಿಗೆ ಉಚಿತವಾದ ನಾಮ ಅಂತ ಹೇಳಿದ್ರೆ ಕೃಷ್ಣ ಎಂದು ಹೆಸರಿಡ್ತಾರೆ. ಹಾಗೂ ಇಲ್ಲಿ ಹೇಳ್ತಾ ಇದ್ದಾರೆ, ತಸ್ಮಾನಾದ ತ್ಮಜೋಯಂ ನಾರಾಯಣ ಸವೋ ಗುಣೈಹಿ ಶ್ರಿಯಾ ಕೀರ್ತ್ಯಾನುಭಾವೇನ ಗೋಪಯಸ್ವ ಸಮಾಹಿತಃ. ಅದರಿಂದ ಹೇ ನಂದ ಮಹಾರಾಜ, ಅವನು ನಾರಾಯಣನಿಗೆ ಸಮಾನ. ಶಾಸ್ತ್ರ ಹೇಳುತ್ತೆ, ನಾರಾಯಣನಿಗೆ ಸಮಾನವಾದಂಥವರು ಅಥವಾ ಅವನಿಗಿಂತ ಉತ್ತಮವಾದಂಥವ್ರು ಯಾರೂ ಇಲ್ಲ. ಇಲ್ಲಿ ಗರ್ಗಮುನಿ ಹೇಳ್ತಾರೆ, ನಾರಾಯಣ ಸಮಾನ ಅಂತ ಹೇಳಿದರೆ ಸ್ವಯಂ ಭಗವಂತನೇ. ಅದರಿಂದ ಜಾಗರೂಕತೆಯಿಂದ ಇವನ ಸೇವೆ ಮಾಡು, ಇವನ ಆರೈಕೆ ಮಾಡು. ಸೊ ನಮಗೂ ಕೂಡ ಇದು ಒಂದು ಉಪದೇಶ. ನಾವು ಇವತ್ತಿನ ದಿವಸ ಕೃಷ್ಣನ ಮಂದಿರದಲ್ಲಿ ಹರೇ ಕೃಷ್ಣ ಮಂತ್ರ ಜಪಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ಸುಮ್ಮನೆ ಅಲ್ಲ. ಪೂರ್ವ ಜನ್ಮ ಅನೇಕ ಜನ್ಮಗಳಲ್ಲಿ ನಾನಾ ರೀತಿಯ ತಪಸ್ಸೆ ಮಾಡಿದ್ದೀವಿ, ವ್ರತಗಳು ಮಾಡಿದ್ದೀವಿ, ಗುರುಗಳ ಆಶೀರ್ವಾದ ಪಡ್ಕೊಂಡಿದ್ದೀವಿ. ಆದ್ದರಿಂದ ಅದೆಲ್ಲೋ ಅದು ಪೂರ್ಣಗೊಂಡಿಲ್ಲ, ಪೂರ್ಣವಾಗಿಲ್ಲ. ಅದರಿಂದ ಮತ್ತೆ ಪುನಃ ಮುಂದುವರಿಸಲಿಕ್ಕೆ ಮತ್ತೆ ಪುನಃ ಅವಕಾಶ ನಮಗೆ ಸಿಕ್ಕಿತು. ಅದರಿಂದ ನಾವು ಎಚ್ಚರಿಕೆಯಿಂದ ಈ ಜನ್ಮದಲ್ಲಿ ಇದನ್ನು ಪೂರ್ಣಗೊಳಿಸ್ಕೊಂಡ್ರೆ ನಾವು ಭಗವಂತ ಧಾಮಕ್ಕೆ ಇದೇ ಜನ್ಮದಲ್ಲಿ ಹೋಗ್ಬೋದು. ಅದನ್ನು ಬಿಟ್ಟು ನಿರ್ಲಕ್ಷ್ಯ ಮಾಡಿದ್ರೆ ಮತ್ತೆ ಪುನಃ ಹಲವಾರು ಜನ್ಮಗಳು ಪಡ್ಕೋಬೇಕಾಗತ್ತೆ. ಅದರಿಂದ ಈ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪವನ್ನು ಶ್ರದ್ಧಾಭಕ್ತಿಯಿಂದ ಮಾಡಬೇಕು. ಹಾಗೂ ಇಲ್ಲಿ ಆಚಾರ್ಯರು ವಿವರಿಸ್ತಾರೆ, ಅದು ಯಾಕೆ ಕೃಷ್ಣ ಅಂತಲೇ ಹೇಳಿದ್ರು, ಯಾಕೆ ಗೋವಿಂದ ಅಂತ ಹೇಳಿಲ್ಲ, ಗೋಪಾಲ ಅಂತ ಹೇಳಿಲ್ಲ. ಇನ್ನೂ ಹಲವು ನಾಮಗಳಿತ್ತು. ಭಗವಂತನ ಅನಂತ ನಾಮಗಳು, ಆ ಅನಂತ ನಾಮಗಳಲ್ಲೂ ಕೂಡ ಭಗವಂತನ ಅನಂತ ಗುಣಗಳನ್ನು ವಿವರಿಸುತ್ತೆ. ಹಾಗಾದರೆ ಅನಂತ ಶಕ್ತಿಗಳು ಕೂಡ ಇದೆ. ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ, ಅನಂತ ಶಕ್ತಿಗಳು ಭಗವಂತ ನಾಮದಲ್ಲಿದೆ. ಅರೆ ಒಂದು ನಾಮ ಕೃಷ್ಣ ಅನ್ನುವಂಥದ್ದಲ್ಲಿ ಎಲ್ಲ ನಾಮಗಳ ಶಕ್ತಿ ಅಲ್ಲಿ ಪೂರ್ಣವಾಗಿದೆ. ಇದು ಸ್ವಯಂ ನಾನಾ ಆಚಾರ್ಯರು ಶಾಸ್ತ್ರಗಳು ಸಮರ್ಥನೆ ಮಾಡುತ್ತೆ. ಸ್ವಯಂ ಶಿವ ಪಾರ್ವತಿ ದೇವಿಗೆ ಹೇಳ್ತಾರೆ, ರಾಮ ರಾಮ ರಾಮೇತಿ ರಾಮನಾಮ ಮನೋರಮೆ ಸಹಸ್ರನಾಮ ತತ್ವಲ್ಯಂ ರಾಮನಾಮ ವರಾನನೆ. ವಿಷ್ಣುವಿನ 1000 ಹೆಸರುಗಳು ನೀವು ಜಪ ಮಾಡೋದ್ರಿಂದ ಏನು ಫಲ ಸಿಗುತ್ತೆ, ಅದು ನೀವು ರಾಮ 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 ಎಂದು 3 ಬಾರಿ ಜಪಿಸಿದ್ರೆ ಅಷ್ಟೇ ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರು ಹೇಳಿದ್ದು? ಶಿವ ಹೇಳ್ತಾ ಇರೋದು. ಇಲ್ಲಿ ನಾವು ಭೇದ ಭಾವ, ನನಗೆ ಹೇಳ್ತಾರೆ ನೀವು ಹೆಂಗೆ ಭೇದ ಭಾವ ಮಾಡ್ತೀರಾ, ಹೆಸರುಗಳಲ್ಲಿ ಹೆಂಗೆ ಭೇದ ಭಾವ, ಎಲ್ಲ ಒಂದೇ ನಾಮ ಇಲ್ಲ. ಇದು ಕೆಲವೊಂದು ವಿಷಯಗಳಿರುತ್ತೆ. ಶಿವನೇ ಹೇಳ್ತಾ ಇದ್ದಾನೆ. ಯಾಕಂದರೆ ಒಂದು ವಿಷ್ಣು ಸಹಸ್ರನಾಮ ಜಪಿಸ್ಬೇಕು ಅಂತ ಹೇಳಿದ್ರೆ ಸುಮಾರು 30 ನಿಮಿಷ ಬೇಕಾಗುತ್ತೆ. ಅದರಿಂದ ಏನು ಫಲ ಸಿಗುತ್ತೆ, ನೀವು ರಾಮ 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 ಅಂತ ಹೇಳಿದ್ರೆ ಆ ಫಲ ನಮಗೆ ಸಿಗುತ್ತೆ. ಹಾಗೂ ಮುಂದೆ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಲಾಗಿದೆ, ಸಹಸ್ರನಾಮ್ನಾಂ ಪುಣ್ಯಾನಾಂ ತ್ರಿರಾವೃತ್ಯ ತು ಯತ್ ಫಲಂ ಏಕವೃತ್ಯ ತು ಕೃಷ್ಣಸ್ಯ ನಾಮೈಕಂ ತತ್ ಪ್ರಯಚ್ಛತಿ. ಸಹಸ್ರನಾಮ್ನಾಂ ಪುಣ್ಯಾನಾಂ 1000 ನಾಮಗಳು ಅಂದರೆ ವಿಷ್ಣು ಸಹಸ್ರನಾಮದಿಂದ ಸಿಗುವಂಥ ಪುಣ್ಯ ಏನಿದೆ, ತ್ರಿರಾವೃತ್ಯ ತು ಯತ್ ಫಲಂ 3 ಬಾರಿ ಜಪಿಸ್ತೀವಿ ಅಂದರೆ ರಾಮ 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 ಅಂತ ಏನು ನಾವು ಜಪಿಸ್ತೀವಿ, ಅದರಿಂದ ಯಾವ ಫಲ ಸಿಗುತ್ತೆ, ಏಕವೃತ್ಯ ತು ಕೃಷ್ಣಸ್ಯ
ನೀವು ಒಮ್ಮೆ ಕೃಷ್ಣ ಅಂತ ಹೇಳಿದ್ರೆ ಎಲ್ಲ ಫಲವು ನಮಗೆ ಪ್ರಾಪ್ತಿಯಾಗುತ್ತೆ. ಕೃಷ್ಣ ಅನ್ನುವಂಥ ನಾಮದಲ್ಲಿ ಎಲ್ಲ ನಾಮಗಳ ಶಕ್ತಿ ಅನ್ನೋದು ಅಡಗಿದೆ. ಅಂದರೆ ಕೃಷ್ಣ ಅಂತ ನಾವು ಹೇಳಿದ ತಕ್ಷಣ ಸಹಸ್ರನಾಮ ಉಚ್ಚಾರಣೆ ಮಾಡಿದಂತಹ ಏನು ಫಲ ಇದೆ ನಮಗೆ ಪ್ರಾಪ್ತಿ ಆಗುತ್ತೆ. ಆದ್ದರಿಂದ ಈ ಒಂದು ಯುಗದಲ್ಲಿ, ಕಲಿಯುಗದಲ್ಲಿ ನಮಗೆ ಸಮಯ ಕಡಿಮೆ ಇದೆ. ಅದರಿಂದ ನಾವು ಅನೇಕ ಜನರು ಕೇಳ್ತಾರೆ, ಯಾಕೆ ನೀವು ಬರೀ ಹರೇ ಕೃಷ್ಣನೇ ಹೇಳ್ತೀರಾ, ಬೇರೆ ಹೆಸರು ಬೇರೆ ಹಾಡು ಹಾಡಿ ಅಂತ, ಯಾಕೆ ನೀವು ಹರೇ ಕೃಷ್ಣನೇ ಜಪಿಸ್ತಾ ಇರ್ತೀರಾ, ಅನಂತ ಹಾಡುಗಳಿದೆ, ಅನಂತ ನಾಮಗಳಿದೆ, ಯಾಕೆ ಅದನ್ನೆಲ್ಲ ಯಾಕೆ ಹೇಳೋದಿಲ್ಲ, ಯಾಕೆ ಬರೀ ಕೃಷ್ಣ ರಾಮ ಇಷ್ಟೇ ಜಪಿಸ್ತೀರಾ ಅಂತ. ಯಾಕಂತ ಹೇಳಿದ್ರೆ ಅದೆಲ್ಲ ಜಪಿಸಿ ಆ ಸಮಯ ಇರುವಂಥ ಸಮಯದಲ್ಲಿ ನೀವು ಅಷ್ಟೆಲ್ಲ ಹೇಳೋ ಬದಲು ಇದು ಸಿಗೋದ್ರಿಂದ ನಾವಿನ್ನೂ ಅಧಿಕವಾಗಿ ಮುಂದುವರಿತೀವಿ ಅಲ್ವಾ. ಈಗ ನಿಮಗೆ ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು, ನಿಮ್ಮ ಮುಂದೆ ಅವಕಾಶ ಸಿಗುತ್ತೆ, ಸೈಕಲಲ್ಲಿ ಹೋಗ್ಬೋದು, ಇಲ್ಲ ಇನ್ನೊಬ್ಬರು ಫ್ಲೈಟ್ ಟಿಕೆಟ್ ಕೊಡ್ತಾರೆ, ಫ್ಲೈಟಲ್ಲಿ ಹಾರ್ಕೊಂಡು ಹೋಗಿ ಅಂತ. ಯಾವ್ದ್ರಲ್ಲಿ ಹೋಗ್ತೀರಾ? ಫ್ಲೈಟಲ್ಲಿ ಹೋಗುತ್ತೆ, ಆರಾಮಾಗಿದೆ, ಬೇಗ ಹೋಗ್ತೀವಿ. ಇಲ್ಲ ಯಾಕೆ ಫ್ಲೈಟಲ್ಲೇ ಹೋಗಬೇಕು, ಸೈಕಲಲ್ಲಿ ಹೋಗಿ ಅಂತಂದರೆ ಅಷ್ಟೇ ವ್ಯತ್ಯಾಸ. ಅದು ನಾವು ಭೇದ ಭಾವ ಮಾಡಿಲ್ಲ. ಶಾಸ್ತ್ರ ನಮಗೆ ನಿರ್ಣಯ, ಶಾಸ್ತ್ರ ನಿರ್ಣಯ, ಗುರುಗಳ ನಿರ್ಣಯ ಈ ರೀತಿ ಇದೆ. ನಾಮದಲ್ಲಿ ಭೇದಗಳಿದೆ. ಅದರಿಂದ ಈ ನಾಮವನ್ನು ಜಪಿಸಿ ಈ ಯಜ್ಞವನ್ನು ಆಚರಣೆ ಮಾಡಿ ಈ ಯುಗದಲ್ಲಿ, ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಮಂತ್ರಗಳಿರ್ತಾ ಇತ್ತು. ಓಂ ನಮೋ ನಾರಾಯಣ ಅಂತ ಜಪಿಸ್ತಾ ಇದ್ರು, ಓಂ ನಮೋ ಭಗವತೆ ವಾಸುದೇವ ಅಂತ ಜಪಿಸ್ತಾ ಇದ್ರು, ಎಲ್ಲ ವಿಷ್ಣುವಿನ ನಾಮನೇ. ಆದರೆ ಈ ಕಲಿಯುಗದಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇತಿ ಷೋಡಶಕಂ ನಾಂ ಕಲಿಕಲ್ಮಷನಾಶನಂ ನಾತಃ ಪರಿತೋರೋಪಾಯ ಸರ್ವವೇದೇಶು ದೃಶ್ಯತೆ. ಈ ಕಲಿಯುಗದಲ್ಲಿ ಈ 16 ಪದಗಳ ನಾಮ ಬಿಟ್ಟು ಬೇರೆ ಯಾವ ಮಂತ್ರ ಫಲ ಕೊಡೋದಿಲ್ಲ ಅಂತ ಹೇಳಿರೋ ಕಾರಣ ನಾವು ಈ ಮಂತ್ರನ ಜಪಿಸ್ತೀವಿ. ಇದು ಕೇವಲ ನಮ್ಮ ಮಠದ ಉದ್ದೇಶ ಅಥವಾ ಇಸ್ಕಾನ್ ಸಂಸ್ಥೆದು ಒಂದು ಮಂತ್ರ, ಬೇರೆ ಸಂಸ್ಥೆದು ಬೇರೆ ಮಂತ್ರ ಅಂತಲ್ಲ. ಕಲಿಯುಗದಲ್ಲಿ ಯಾರೆಲ್ಲ ಜನರಿದ್ದಾರೆ ಎಲ್ಲರೂ ಕೂಡ ಕೃಷ್ಣನ ಪ್ರಾಪ್ತಿ ಮಾಡಬೇಕಾದ್ರೆ ಅದಕ್ಕೆ ಶಾಸ್ತ್ರಗಳು ಕೊಟ್ಟಿರುವ ಮಂತ್ರ ಈ ಹರೇ ಕೃಷ್ಣ ಮಹಾಮಂತ್ರ. ಆದ್ದರಿಂದ ನಾವು ಈ ಮಂತ್ರವನ್ನು ಜಪಿಸಬೇಕು. ಹಾಗೂ ಇನ್ನೊಂದು ಅರ್ಥ ಹೇಳ್ತಾರೆ, ಕೃಷ್ಣ ಇನ್ನೊಂದು ಈ ಕೃಷ್ಣ ಪಕ್ಷ ಅಂತ ಹೇಳಿದಾಗ ಕೃಷ್ಣ ಪಕ್ಷದಲ್ಲಿ ಏನಾಗುತ್ತೆ, ಚಂದ್ರ ಅದು ಕ್ಷೀಣ ಆಗ್ತಾ ಹೋಗ್ತಾನೆ. ಪೂರ್ಣವಾಗಿ ಒಂದು ಚಂದ್ರ ಶುಕ್ಲ ಪಕ್ಷದಲ್ಲಿ ಪೂರ್ಣ ಆಗ್ತಾನೆ, ಕೃಷ್ಣ ಪಕ್ಷದಲ್ಲಿ ಅವನು ಕ್ಷೀಣ ಆಗ್ತಾ ಹೋಗ್ತಾನೆ. ಹಾಗೆಯೇ ಈ ಕೃಷ್ಣ, ಈ ವ್ಯಕ್ತಿ ಏನು ಬಂದಿದ್ದಾನೆ, ಇಲ್ಲಿ ಹುಟ್ಟಿದಾನಲ್ಲ ಈ ಮಗು, ಇದು ಒಂದು ನಿಮಗೆಲ್ಲ ಭಕ್ತರಿಗೆ ಆನಂದ ಕೊಡ್ತಾನೆ. ಪರಿತ್ರಾಣಾಯ ಸಾಧೂನಾಂ, ಇವರಿಗೆ ಆನಂದ ಕೊಡ್ತಾನೆ. ಆದರೆ ಇನ್ನೊಂದು ಕಡೆ ಏನು ಮಾಡ್ತಾನೆ, ಯಾರೆಲ್ಲ ಅಸುರರಿರ್ತಾರೆ ಅವರ ಜೀವದ ಆಯುಷ್ಯವನ್ನು ಕಡಿಮೆ ಮಾಡ್ತಾ ಹೋಗ್ತಾನೆ, ಹಾಗೂ ಅವರ ಪರಿವಾರದ ಆನಂದವನ್ನು ಕಡಿಮೆ ಮಾಡ್ತಾ ಹೋಗ್ತಾನೆ, ಹಾಗೂ ನಾಶ ಮಾಡ್ತಾನೆ. ವಿನಾಶ ಇತ್ತು ದುಷ್ಕೃತಾಂ. ಸೊ ಈ ಕೃಷ್ಣ ಎಲ್ಲ ಅಸುರ ಸಂಹಾರ ಮಾಡ್ತಾನೆ, ಹಾಗೂ ಅಸುರ ಸಂಘದಲ್ಲಿ ಯಾರು ಆನಂದಿಸ್ತಾ ಇದ್ದಾರೆ ಅವ್ರಿಗೆ ದುಃಖವನ್ನು ಕೊಡ್ತಾನೆ. ಆದ್ದರಿಂದ ಇವನಿಗೆ ಹೆಸರು ಕೃಷ್ಣ ಅನ್ನೋದು ಉಚಿತವಾದಂಥದ್ದು ಅಂತ ಹೇಳ್ತಾರೆ. ಸೊ ಹೀಗೆ ನಾಮಕರಣ ಸಂಸ್ಕಾರ ಅನ್ನೋದು ಆಗುತ್ತೆ. ಸಣ್ಣ ಸಣ್ಣ ಕಥೆಗಳು ಇದಕ್ಕೆ ಸಂಬಂಧ. ಒಮ್ಮೆ ಹೀಗೆ ಕೃಷ್ಣ ಬಲರಾಮ ಇವರು ಆಟ ಆಡ್ತಾ ಇದ್ದಾಗ, ಸಣ್ಣ ಮಕ್ಕಳು 2 ವರ್ಷದ ಹುಡುಗರು, ಬಲರಾಮ ಕೃಷ್ಣ ಹತ್ರ ಬಂದು ಕೇಳ್ತಾನಂತೆ, ಕೃಷ್ಣ ಒಂದು ಪ್ರಶ್ನೆ ಇದೆ. ಕೃಷ್ಣ ಅವನಿಗೆ ಅಣ್ಣ ಅಂತ ಕರೀತಾ ಇದ್ದ. ಹೌದಾ ಅಣ್ಣ, ಏನು ಪ್ರಶ್ನೆ ಇದೆ ಕೇಳು ಅಂತ. ನೋಡು, ಯಶೋದೆ ಬೆಳ್ಳಗಿದ್ದಾಳೆ. ನಂದ ಮಹಾರಾಜ ಅವನು ಬೆಳ್ಳಗಿದ್ದಾನೆ, ನಾನು ಬೆಳ್ಳಗಿದ್ದೀನಿ, ನೀನು ಕಪ್ಪಗಿದೆಯಾ ಯಾಕೆ ಅಂತ ಕೇಳ್ತಾನೆ. ಕೃಷ್ಣ ಅಂತಾನೆ, ಯಾಕೆ ಏನೋ ಪ್ರಕೃತಿ ಹಾಗೆ ಭಗವಂತ ಕೊಟ್ಟಿದೆ, ನಂಗೆ ಕಪ್ಪು ಕೊಟ್ಟಿದ್ದೀನಿ. ಬಲರಾಮ ಅಂತಾನೆ, ಹಂಗಲ್ಲಪ್ಪ, ನೀನು ಜೀವನ ನೋಡಿಲ್ಲ, ನಾನು ಜೀವನ ನೋಡಿದ್ದೀನಿ, ನಂಗೆ ಗೊತ್ತಿದೆ ಎಲ್ಲ ವಿಷಯಗಳು. ಅಪ್ಪ ಅಮ್ಮ ಇದೆಲ್ಲ ವಿಷಯ ಹೇಳೋದಿಲ್ಲ. ಏನು ಅಂತ ಹೇಳಿದ್ರೆ ಬೇಜಾರು ಮಾಡ್ಕೋಬೇಡ, ಅದು ನೀನು ಇವ್ರಿಗೆ ಹುಟ್ಟಿದಲ್ಲ, ನೀನು ಅಲ್ಲೆಲ್ಲೋ ಮಾರ್ಕೆಟಲ್ಲಿ ಯಾರೋ ಮಾರಾಟ ಮಾಡ್ತಾ ಇದ್ರಂತೆ, ಅವ್ರಿಗೆ ಪಾಪ ಯಾರೋ ಇಲ್ಲ ಅಂತ ಹೇಳಿ ನೀನೆ ತಗೊಂಡ್ಬಂದ್ಬಿಟ್ರು ಅಂತ. ಸೊ ಕೃಷ್ಣನಿಗೆ ಪೂರ್ತಿ ಬೇಜಾರಾಗ್ಬಿಡುತ್ತೆ. ಸೀದಾ ಯಶೋದೆ ಹತ್ರ ಓಡೋಗ್ತಾನೆ. ಯಶೋದೆ, ನೋಡು ಹಂಗೆ ಅಣ್ಣ ಹಿಂಗಂದ, ನೀನು ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀಯ, ಸುಮ್ಮನೆ ಚುಡಾಯಿಸ್ತಾ ಇದ್ದಾನೆ, ನೀನು ನಮ್ಮ ಮಗನೇ, ಅದು ಯಾಕೆ ಗೊತ್ತು, ಅವ್ನು ಸುಮ್ಮನೆ ಚುಡಾಯಿಸ್ತಾನೆ ಗೊತ್ತಿದ್ದಲ್ಲ ಥರ, ಸುಮ್ಮನೆ ನಕ್ಕೊಂಡಿರುವ ಅಂತ. ಇಲ್ಲ ಇದಕ್ಕೇನಾದರೂ ಪರಿಹಾರ ಮಾಡಬೇಕು ಅಂತ. ಸರಿ, ಏನು ಪರಿಹಾರ ಮಾಡೋಣ ಅಂತ ಕೇಳ್ತೀನಿ. ಮದುವೆ ಮಾಡಿಸ್ಬೇಕು.
ಮದುವೆ ಆದರೆ ಪರಿಹಾರ ಸಿಗುತ್ತೆ ಅಂತ. ಆಯಿತು, ಪರಿಹಾರ ಹೌದಾ, ಮದುವೆ ಮಾಡ್ಕೊಳ್ಬೇಕಾ, ಆಯಿತು, ಯಾರನ್ನು ಮದುವೆ ಆಗಬೇಕು ಅದನ್ನು ಯೋಚನೆ ಮಾಡಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೇರವಾಗಿ ಹೇಳೋದಿಲ್ಲ, ಹೇಳ್ತಾನೆ ಅದು ಮದುವೆ ಆಗೋದು ಅಂತ ಹೇಳಿದ್ರೆ ಕೇವಲ ಗಂಡು ಹೆಣ್ಣದು ಒಂದೇ ಅಲ್ಲ, ಅದು ಎರಡು ಪರಿವಾರಗಳು ಜೋಡಣೆ ಆಗುವಂಥದ್ದು. ಸೊ ಎರಡು ಪರಿವಾರಗಳ ಮನಸ್ಸು ಹೊಂದಿರಬೇಕು, ಸ್ನೇಹ ಭಾವನೆ ಇರಬೇಕು. ಆವಾಗ ಅಂತಹ ಪರಿವಾರಗಳ ಜೋಡಣೆಯಿಂದ ಅದು ಮದುವೆ ಅನ್ನೋದು ಆಗುತ್ತೆ. ಹೇಗೆ ಇವಾಗ ನಂದ ಮಹಾರಾಜ ಮತ್ತು ಋಷಭಾನು ಇದ್ದಾರೆ, ಅವರಿಬ್ಬರು ಸ್ನೇಹಿತರಿದ್ದಾರೆ. ಮತ್ತು ನಂದ ಮಹಾರಾಜನ ಹೆಂಡತಿ ನೀನು ಯಶೋದೆ, ಆ ಕಡೆ ಋಷಭಾನು ಹೆಂಡತಿ ಕೀರ್ತಿದ. ನೀವಿಬ್ಬರು ಕೂಡ ಫ್ರೆಂಡ್ಸ್ ಆಗಿದ್ದೀರಾ. ಸೊ ನೀವಿಬ್ಬರು ಜೊತೆಗೆ ಸೇರಿದಾಗ ಆವಾಗ ಅವ್ರ ಮಗಳು ಅಲ್ಲಿ ರಾಧೆ ಇದ್ದಾಳೆ, ನಾನು ನಿಮ್ಮ ಮಗ ಕೃಷ್ಣ ಇದ್ದೀನಿ. ಸೊ ನಾವಿಬ್ಬರು ಜೋಡಣೆ ಆಗಿ ಸೊ ನಮಗೆ ಇದು ಮದುವೆ ಮಾಡಿದ್ರೆ ಉಚಿತ ಆಗುತ್ತೆ ಅಂತ. ಯಶೋದೆ ಸರಿ, ಬಟ್ ಅದಕ್ಕೂ ಇನ್ನು ಕಪ್ಪು ಬಣ್ಣ ಇರೋದಕ್ಕೂ ಇದು ಹೆಂಗೆ ಪರಿಹಾರ ಸಿಗುತ್ತೆ ಅಂತ. ಕೃಷ್ಣ ಹೇಳ್ತಾನೆ, ಸರಿ ಮದುವೆ ಆದಾಗ ಆಮೇಲೆ ಯಾರು ನನ್ನ ರೇಗಿಸಿದ್ರೆ ಹಿಂಗೆ ಹೇಳ್ತಾರೆ, ಸರಿ ನಾನು ಕಪ್ಪಗಿದ್ದೀನಿ, ನನ್ನ ಹೆಂಡತಿ ಬೆಳ್ಳಗಿದ್ದಾಳಲ್ಲ, ಆ ಬೆಳ್ಳಗಿರೋಳು ನನ್ನ ಆಕರ್ಷಿತಳಾಗಿದ್ದಾಳಲ್ಲ, ಸೊ ಇದನ್ನು ನಾನು ನೋಡ್ಕೊಂಡು ನಾನು ಖುಷಿ ಪಡ್ತೀನಿ ಅಂತ ಹೇಳಿ ಕೃಷ್ಣ ಹೀಗೆ ಮುದ್ದು ಮುದ್ದಾದ ಮಾತುಗಳು ಹೇಳ್ತಾನಂತೆ. ಹೀಗೆ ಕೃಷ್ಣ ಪರಮಾತ್ಮನ ಅನಂತ ಲೀಲೆಗಳಿಂದ ಅವರು ಜನರು ತನ್ನ ಕಡೆ ಆಕರ್ಷಣೆ ಮಾಡ್ತಾಯಿದ್ರು. ಕರ್ಷಯತಿ, ಮಾತುಗಳಿಂದ, ವ್ಯವಹಾರಗಳಿಂದ, ಅನುಶಕ್ತಿಯಿಂದ ಸುಂದರವಾದಂತಹ ಈ ಬಾಲಕ ಜನರ ಒಂದು ದುಃಖವನ್ನು, ಭಕ್ತಾದಿಗಳ ದುಃಖವನ್ನು ಹರಿಸ್ತಾ ಇದ್ದ, ತನ್ನ ಕಡೆ ಆಕರ್ಷಣೆ ಮಾಡ್ತಾ ಇದ್ದ. ಇನ್ನೊಮ್ಮೆ ಕೃಷ್ಣ ಬಲರಾಮ ಇಬ್ಬರು ಆಟಾಡ್ತಾ ಇರಬೇಕಾದ್ರೆ, ಎಲ್ಲ ಗೋಪಾಲ ಬಾಲಕ ಆಟಾಡ್ಬೇಕಾದ್ರೆ ಒಬ್ಬ ಕಪ್ಪು ವ್ಯಕ್ತಿ ಓಡಿ ಬರ್ತಾನಂತೆ, ಕುದುರೆ ಮೇಲೆ ಬರ್ತಾನಂತೆ. ನೋಡೋಕ್ಕೂ ಕಪ್ಪಗಿರ್ತಾನೆ, ಆ ಕುದುರೆಯೂ ಕಪ್ಪಗಿರುತ್ತೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಯಾರು ವ್ಯಕ್ತಿ ಯಾವತ್ತೂ ನೋಡಿಲ್ಲಲ್ಲ ಈ ಊರಲ್ಲಿ, ಎಲ್ಲಿಂದ ಬಂದಿದ್ದಾನೆ ಅಂತ. ಸೊ ಎಲ್ಲರೂ ಕೃಷ್ಣನ ಕೇಳ್ತಾನೆ, ನೀನೇ ಹೋಗಿ ಕೇಳು ಯಾರು ಅಂತ. ಸೊ ಯಾರಪ್ಪ ನೀನು ಅಂತ ಕೇಳಿದಾಗ ವ್ಯಕ್ತಿ ಹೇಳ್ತಾನಂತೆ, ನಾನು ಪ್ರಯಾಗರಾಜ್, ಕಾಶಿ ಪ್ರಯಾಗರಾಜ ನಾನು ಬಂದಿದ್ದೀನಿ. ಅಂದರೆ ಆ ತೀರ್ಥಕ್ಷೇತ್ರದ ರೂಪ, ಆ ತೀರ್ಥಕ್ಷೇತ್ರದ ರೂಪನೇ ಇಲ್ಲಿ ಬಂದಿದ್ದಾನೆ, ಅಲ್ಲಿನ ಒಂದು ಅಧಿಪತಿ ದೇವತೆ. ಸೊ ಇಲ್ಲಿ ಯಾಕೆ ಬಂದಿದ್ಯಾ ಅಂತ ಕೇಳಿದಾಗ ಹೇಳ್ತಾನೆ, ಎಲ್ಲ ಜನರು ನನ್ನ ಹತ್ರ ಬರ್ತಾರೆ, ಎಲ್ಲ ಪಾಪಗಳನ್ನು ನನ್ನಲ್ಲಿ ಹಾಕ್ಬಿಡ್ತಾರೆ. ಹೋಗಿ ತ್ರಿವೇಣಿ ಸಂಗಮದಲ್ಲಿ ಏನು ಮಾಡ್ತಾರೆ, ಅಲ್ಲಿ ಹೋಗಿ ಎಲ್ಲ ಪಾಪಗಳನ್ನು ತೊಳ್ಕೊಂಡು ಬರ್ತಾರೆ. ಅದರೆಲ್ಲ ಪಾಪಗಳಿಂದ ಏನಾಗಿದೆ, ನಾನು ಕಪ್ಪಗಾಗ್ಬಿಟ್ಟಿದ್ದೀನಿ ಅಂತ. ಸೊ ಇಲ್ಲಿಗೆ ಯಾಕೆ ಬಂದಿದ್ಯಾ, ನಾನು ಶುದ್ಧೀಕರಣ ಆಗಬೇಕು ಅಂತ ಹೇಳಿ ನನಗೊಂದು ಜಾಗ ಬೇಕಲ್ಲ, ನೀನಿರೋ ಕಡೆ ಬಂದಿದ್ದೀನಿ, ನಿನ್ನ ಹತ್ರ ಬಂದಾಗ ನಾನು ಶುದ್ಧೀಕರಣ ಆಗ್ತೀನಿ. ಅದರಿಂದ ಸಕಲ ಲೋಕಕ್ಕೆ, ಸಕಲ ದೇವಾನ್ ದೇವತೆಗಳಿಗೆ, ಸರ್ವ ತೀರ್ಥಕ್ಷೇತ್ರಗಳಿಗೆ ಅಧಿಪತಿ ಕೃಷ್ಣನ ಪಾದ ಪದ್ಮಗಳು. ಅದರಿಂದ ನಾವು ನಮ್ಮ ಪಾಪಗಳಿಂದ ಮುಕ್ತರಾಗಲಿಕ್ಕೆ ಅಥವಾ ನಮಗೆ ಎಲ್ಲ ರೀತಿಯ ಸುಖ ಸಿಗಲಿಕ್ಕೆ ನಾವೆಲ್ಲೆಲ್ಲೋ ಹೋಗುವಂಥ ಅವಶ್ಯಕತೆ ಇಲ್ಲ. ಒಬ್ಬ ವ್ಯಕ್ತಿ ಕೃಷ್ಣನ ಪಾದಗಳ ಆಶ್ರಯ ನಾವು ಸಂಪೂರ್ಣವಾಗಿ ಪಡ್ಕೊಂಡ್ರೆ ಸಕಲ ಕಷ್ಟಗಳಿಂದ ಪರಿಹಾರ ಹಾಗೂ ಸಕಲ ರೀತಿಯ ಆನಂದ ನಮಗೆ ಪ್ರಧಾನವಾಗುತ್ತೆ. ಸೊ ಹೀಗೆ ನಾವು ಆ ಕೃಷ್ಣ ಪರಮಾತ್ಮನ ಆಕರ್ಷಣೆ ಕಡೆ ಹೋಗಬೇಕು. ಎಲ್ಲ ವ್ರಜ ನಿವಾಸಿಗಳು, ವೃಂದಾವನ ನಿವಾಸಿಗಳು, ಅವರಿಗೆ ತುಂಬ ಪ್ರೀತಿ, ಆ ಪ್ರೀತಿ ಇರೋ ಕಾರಣ ಅವರು ಕೃಷ್ಣನು ಭಗವಂತ ಅಂತ ನಂಬ್ತಾ ಇರಲಿಲ್ಲ. ಯಾರಾದರೂ ಕೃಷ್ಣ ಇದು ಭಗವಂತ, ಅವನು ಏನೆಲ್ಲ ಮಾಡ್ದ, ಪೂತನಿಯನ್ನು ಸಂಹಾರ ಮಾಡ್ದ, ದೊಡ್ಡ ಗೋವರ್ಧನ ಪರ್ವತನ ಎತ್ತಿಡ್ದ, ತೃಣಾವರ್ತನ ಸಂಹಾರ ಮಾಡ್ದ, ಆದರೆ ಯಾರಿಗೂ ಕೂಡ ಇದು ಭಗವಂತ ಅಂತ ಅವ್ರಿಗೆ ನಂಬಿಕೆ ಬರ್ತಾ ಇಲ್ಲ. ಅವ್ರೇನು ಅಷ್ಟೊಂದು ಪಾಪ ಹರಿ ನಮ್ಮನ್ನು ಕಾಪಾಡ್ದ, ಕೃಷ್ಣನ ಭಯ ಪಡ್ಕೊಂಡಿದ್ದಾನೇನೋ ಅಂತ ಹೇಳಿ ಅವನಿಗೆ ತಿರ್ಗಾ ಏನೋ ಗೋವುಗಳಿಂದ ಗೋಮೂತ್ರ ಸ್ನಾನ ಮಾಡಿಸ್ತಾ ಇದ್ರು, ಗೋಮಯ ಹಚ್ತಾ ಇದ್ರು, ಅವನಿಗೆ ಏನೋ ದೃಷ್ಟಿಬೊಟ್ಟು ಹಾಕ್ತಾ ಇದ್ರು. ಸೊ ಅಂದರೆ ತೀವ್ರವಾದಂಥ ಪ್ರೀತಿಯಿಂದ ಅವರು ಭಗವಂತ ಅಂತ ಸ್ವೀಕಾರ ಮಾಡ್ತಾರೆ. ಆದರೆ ನಾವು ನಂಬಿಕೆ ಇಲ್ದಿರೋ ಕಾರಣ ಹಾಗೂ ನಮಗೆ ಭೌತಿಕ ಆಸೆಗಳು ಜಾಸ್ತಿ ಆಗಿರೋ ಕಾರಣ ನಮಗೆ ಕೃಷ್ಣನ ಭಕ್ತಿ ಅನ್ನೋದು ಇಲ್ಲ, ಕೃಷ್ಣ ಮೇಲೆ ಆಕರ್ಷಣೆ ಇಲ್ಲ. ಅದರಿಂದ ನಾವು ಇಂತಹ ಗುಣವನ್ನು ಬಿಡಬೇಕು ಹಾಗೂ ಈ ರಜಭೂಮಿ ಇದ್ದಂತಹ ಭಕ್ತಾದಿಗಳ ಪದಚಿಹ್ನೆಯಲ್ಲಿ ನಡಿಬೇಕು. ಇದು ಶುದ್ಧವಾದ ಭಕ್ತಿ. ಇದು ನಾವು ನಾಸ್ತಿಕರು ಇದ್ದೀವಿ, ಅವರು ಆಸ್ತಿಕರು. ಶುದ್ಧವಾದ ಭಕ್ತಾದಿಗಳು ಭಗವಂತನ ಜೊತೆ ಸಂಬಂಧ ಬೆಳೆಸ್ಕೊತಾರೆ. ನನ್ನ ಮಗ, ಇದು ನನ್ನ ಸ್ನೇಹಿತ, ಇದು ನನ್ನ ಸಹೋದರ, ದಾಸ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ, ಈ ಭಾವನೆಯಲ್ಲಿ ಅವರು ಭಗವಂತನ ಪ್ರೀತಿಸ್ತಾರೆ. ಅದರಿಂದ ನಾವು
ಭಗವಂತನ ಪ್ರಾರ್ಥನೆ ಮಾಡ್ಕೋಬೇಕು. ಹೇ ಭಗವಂತ, ಹೇ ಕೃಷ್ಣ, ಹೇಗೆ ನೀನು ಸಕಲ ಜನನ ಆಕರ್ಷಣೆ ಮಾಡ್ತೀಯ, ದಯವಿಟ್ಟು ನಮ್ಮನ್ನು ಕೂಡ ನಮ್ಮಲ್ಲಿರುವಂತಹ ಕಲ್ಮಶಗಳೆಲ್ಲ ಕೂಡ ನಾಶ ಮಾಡಿ, ಹೇಗೆ ನದಿ ಸಮುದ್ರಕ್ಕೆ ಸಹಜವಾಗಿ ಹೋಗಿ ಸೇರುತ್ತದೆಯೋ ಹಾಗೆ ನಮ್ಮ ಒಂದು ಮನಸ್ಸು ಕೂಡ ನಿಮ್ಮ ಕಡೆ ಸಹಜವಾಗಿ ಆಕರ್ಷಣೆ ಆಗಬೇಕು. ಹರೇ ಕೃಷ್ಣ. ಅದು ಪ್ರಶ್ನೆಗಳಿದೆಯಾ ಇವತ್ತಿನ ಚರ್ಚೆಯಿಂದ? ಶ್ರೀಮದ್ ಭಾಗವತಂ ಕಿ ಜನ ಅಂತಾರೆ, ಜನರಿಗೆ ಈಗ ಒಂದು ಆಧಾರ ಬೇಕು. ವೈಶ್ಯ ಕುಲದಲ್ಲಿ ಒಂದು ಜನಿಸಿಲ್ಲ. ಕೃಷ್ಣ ಭಗವಂತ, ಕೃಷ್ಣ ಯಾವುದೇ